ನ್ಯಾಯಾಂಗ ಬಂದಾಗ ನ್ಯಾಯಾಂಗ ಅಂದ ತಕ್ಷಣ ಬರೀ ಜಡ್ಜಸ್ ಆಗಲ್ಲ, ವಕೀಲರು ನ್ಯಾಯಾಂಗದ ಭಾಗ, ಕೋರ್ಟ್ನ ಎಲ್ಲ ಸಿಬ್ಬಂದಿಗಳು ನ್ಯಾಯಾಂಗದ ಭಾಗ. ಯಾರು ನಾವು ನ್ಯಾಯಾಂಗದಲ್ಲಿ ಕೆಲಸ ಮಾಡ್ತೇವೆ ಎಲ್ಲರೂ ಪಾತ್ರ ಇದೆ. ಎಲ್ಲೋ ಒಂದು ಕಡೆ ನ್ಯಾಯಾಂಗದಲ್ಲೂ ಪಾರದರ್ಶಕತೆ ಕಮ್ಮಿ ಆಗ್ತಿದೆ ನನ್ನ ಭಾವನೆ. ಮೊನ್ನೆ ನಾವು ನೋಡಿದ್ವಿ, ಡೆಲ್ಲಿಯಲ್ಲಿ ನಿಜಾನ ಸುಳ್ಳು ಎಂಕ್ವೈರಿ ನಡೀತಾ ಇದೆ, ನ್ಯಾಯಾಧೀಶರ ಮನೆಯಲ್ಲಿ ದುಡ್ಡು ಸಿಕ್ತು ಅಂತ. ನನ್ನ ಪ್ರಕಾರ ನ್ಯಾಯಾಧೀಶರು ಆ ಮಟ್ಟಕ್ಕೆ ಹೋಗ್ಬೇಕು ಅಂದರೆ ಬೇರೆ ಯಾರೂ ನಮ್ಮ ಹತ್ರ ಬರೋಕ್ಕಾಗಲ್ಲ, ವಕೀಲರೇ ಕಾರಣ. ಅಲ್ಲಿ ವಕೀಲರೇ ಜಡ್ಜ್ಗಳಾಗಿ ಬರೋದು. ಪೂರ್ವ ಜನ್ಮ ವಾಸನೆ ಚೆನ್ನಾಗಿದ್ದರೆ ಇಲ್ಲಿ ಬಂದು ಏನಾಗಲ್ಲ, ಪೂರ್ವ ಜನ್ಮ ವಾಸನೆ ಸರಿಯಾಗಿದ್ದರೆ, ಸರಿಯಾಗಿಲ್ಲ ಅಂದರೆ ಅವರೆಲ್ಲೋದು ಅದೇ ಕಾರಣ. ನಾಟ್ ಓನ್ಲಿ ವರ್ಕಿಂಗ್ ಪಬ್ಲಿಕ್ ಹಾಸ್ಪಿಟಲ್ಸ್ ಆಲ್ಸೋ, ಗೌರ್ಮೆಂಟ್ ಪ್ಲೇಸ್ ಆಲ್ಸೋ ನಾನು ನೋಡಿದ್ದೀನಿ. ಎಲ್ಲೋ ಒಂದು ಕಡೆ ನ್ಯಾಯಾಂಗ ಸಹ ವೀಕ್ ಆಗಿದೆ. ಈ ಎರಡು ಶಾಸಕಾಂಗ ಕಾರ್ಯಾಲಯ ವೀಕ್ ಅಂತೆಲ್ಲ ಫುಲ್ಲು ನಿಂತೋಗಿದೆ, ನ್ಯಾಯಾಂಗನೂ ವೀಕ್ ಆಗಿದೆ. ಈ ಅಂಗಗಳ ವೀಕ್ ಆದಮೇಲೆ ಬಲಿಷ್ಠವಾದ ರಂಗ ಅಂದರೆ ಪತ್ರಿಕಾ ರಂಗ. ಅದು 1901 ಅನುಚ್ಛೇದ 1901 ಫ್ರೀಡಮ್ ಆಫ್ ಸ್ಪೀಚ್. ಅವರು ಯಾರಿಗೂ ಬರಬೇಕಾಗಿದೆ. ಪೆನ್ ಈಸ್ ಬೆಟರ್ ದನ್ ಸ್ವೋರ್ಡ್ ಅಂತ ಆ ಕಾಲದಲ್ಲಿ ಎಲ್ಲಿ ಹೇಳಿದ್ರು. ಆ ಪೆನ್ನು ಸ್ವಲ್ಪ ಅಗಲ್ತಾ ಇದ್ದಾರೆ. ಅವರು ಚೆನ್ನಾಗಿ ಹೈಲೈಟ್ ಮಾಡೋದು ಯಾವುದು ಅಂದರೆ, ಅಫ್ಕೋರ್ಸ್ 3 ದಿವಸದ ನಂದು ನಾನು ಸುತ್ತಿದ್ದೆಲ್ಲ ಭಾಳ ಚೆನ್ನಾಗಿ ಮಾಡಿದ್ರು ಮಂಡ್ಯ ನಮ್ಮ ಪ್ರೆಸ್ ಅವರು. ಎಲ್ಲೋ ಒಂದು ಕಡೆ ಅವಳಿಗೆ ಆಚಾರಕ್ಕೆ ಸೇವಾಕೊಂಡ ಹೆಣ್ಣು ಮಗಳನ್ನು ವೈಭೀಕರಣ ಮಾಡ್ತಾರೆ. ಈ ನಾವು ಹೋಗಿ ಬಂದವಲ್ಲ ಗಲೀಜು, ಅದನ್ನ ವೈಭೀಕರಣ ಮಾಡಬೇಕು. ಕೆಟ್ಟ ಪಿಡಿಒಗಳು, ಕೆಟ್ಟ ಅಧಿಕಾರಿ ಬಂದಂತ ಅವಾಗ ವೈಭೀಕರಣ ಮಾಡಬೇಕು, ಒಂದು ದಿವಸ ಮಾಡೋಕ್ಕಿಲ್ಲ. ಜೊತೆಗೆ ನಾನೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ವಿನಂತಿ ಮಾಡ್ತೀನಿ, ಸ್ವಲ್ಪ ದೇಶಭಕ್ತಿ ಬರೋಂಗೆ ನಿಮ್ಗೆ ಏನು ಕಾರ್ಯಪ್ರಯ ಅನ್ನೋದು TRP ಬೇಕು. ನೀವು ಸರ್ವೈವ್ ಆಗಬೇಕಲ್ಲ, ಬೇಕು. ಜೊತೆಗೆ ಎಲ್ಲೋ ಒಂದು ಕಡೆ ಎಲ್ಲೆಲ್ಲೂ ಕಳಕಳಿ ರಿಕ್ವೆಸ್ಟ್ ಮಾಡ್ಕೊತೀನಿ, ದೇಶಭಕ್ತಿ ಬಗ್ಗೆ ಸ್ವಲ್ಪ ಸಾಯಂಕಾಲ ಒಂದು 5 ನಿಮಿಷ 10 ನಿಮಿಷ ನಮ್ಮ ಸೋದರಿ ಮಿಲಿಟರಿಯಲ್ಲಿ ಸಾಯ್ತಾರಲ್ಲ, ಯುದ್ಧ ಭೂಮಿಯಲ್ಲಿ ಪ್ರಾಣ ತ್ಯಾಗ ಮಾಡ್ತಾರೆ, ಅದನ್ನು ಸ್ವಲ್ಪ ಹೈಲೈಟ್ ಮಾಡಿ ಸರ್. ದೇಶದ ಬಗ್ಗೆ ಕಾಳಜಿ ಬರಲಿ ಜನಗಳಿಗೆ. ಯಾರಿಗೂ ದೇಶದ ಬಗ್ಗೆ ಕಾಳಜಿ ಇಲ್ಲ ಸರ್. ಎಲ್ಲ ಸ್ವಶಕ್ತಿ ನಮ್ಮ ಸೆಲ್ಫಿಶ್ ಬುದ್ಧಿಯಿಂದ ನನ್ನ ಸ್ವಲ್ಪ ಏನೋ ಯುದ್ಧ ಸ್ಟಾರ್ಟ್ ಆದ್ರೆ ಇವಾಗ ಮತ್ತೆ ಆಗುತ್ತೆ ಅಂತ ಗೊತ್ತಿಲ್ಲ, ಆಗಬೇಕು ನನ್ನ ಪ್ರಕಾರ. ಯಾಕೆಂದ್ರೆ ನಮ್ಮ ಜನಗಳ ಬುದ್ಧಿ ಬರಬೇಕು. ಆ 10 ತಿಂಗಳ ಮಗುನ ಬಿಟ್ಟು ಹೋಗ್ತಾಳೆ ನಮ್ಮ ಸೋದರಿ ಸೈನಿಕೆ. ನನಗೆ ನನ್ನ ಮಗು ಮುಖ್ಯ ಅಲ್ಲ, ದೇಶ ಮುಖ್ಯ ಅಂತ. ಇವತ್ತು ಮದುವೆ ಆಗಿ ನಾಳೆ ಬೆಳಗ್ಗೆ ಯುದ್ಧಕ್ಕೆ ಹೋಗ್ತಾನೆ, ನನ್ನ ಹೆಂಡತಿ ಮುಖ್ಯ ಅಲ್ಲ. ಅವ್ರೇನೋ ಇವತ್ತು ಫಸ್ಟ್ ಏಡ್ ಮಾಡಿ ನಾಳೆ ಹೋಗುವಂತ, ನಾನು ಫಸ್ಟ್ ಏಡ್ ವಾರ ಮಾಡ್ತೀನಿ ಅಂತ ಹೋಗ್ತಾನೆ. ಆ ಕೆಚ್ಚು ಜನಗಳಲ್ಲಿ ಯಂಗ್ಸ್ಟರ್ಸ್ ಬರಬೇಕು ಸರ್, ನಮ್ಮ ಲಾಯರ್ಗಳು ಬರಬೇಕು, ಈ ದೇಶ ಸ್ವಾತಂತ್ರ್ಯ ಬರಬೇಕು. ಒಬ್ಬ ಲಾಯರು ಕಾರಣ ನಾವೆಲ್ಲ ಮರ್ತ್ಬಿಟ್ಟಿದ್ದೀವಿ. ಆ ಲಾಯರು ಹೋರಾಟ ಮಾಡಿದಾಗ ಈ ಸ್ವಾತಂತ್ರ್ಯಕ್ಕೆ ಶಾಂತಿ ಅಂತೇಳಿ ಶಾಂತಿದೂತ ಅಂತ ಮಹಾತ್ಮ ಗಾಂಧಿ, ಇನ್ನೊಂದು ಕಡೆ ಭಗತ್ ಸಿಂಗ್, ಬಾಬಾ ಅಂಬೇಡ್ಕರ್, ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಅವರ ತ್ಯಾಗ ಬೆಲ್ಲ ನಾವು ಇದ್ದೀವಿ. ಎಲ್ಲ ಒಂದು ಕಡೆ ದಯವಿಟ್ಟು ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ತೀನಿ, ಸಾಯಂಕಾಲ ಒಂದು 5 ನಿಮಿಷ 10 ನಿಮಿಷ ನಿಮ್ಗೇನು ಲಾಸ್ ಆಗಲ್ಲ ಸರ್. ದೇಶಭಕ್ತಿನ ಮಿಲಿಟರಿ ಅವ್ರನ್ನ ತೋರಿಸಿ ಈ ನಮ್ಮಂಥವರೆಲ್ಲ ವಯಸ್ಸಾಗೋದು ನಮಗೆ ಹೋಯ್ತದು. ನನಗಿದೆ ಬ್ಲಡ್ ಅನ್ನ ಬಂದ್ಬಿಟ್ಟಿದೆ. ಸಣ್ಣ ಮಕ್ಕಳಲ್ಲಿ ದೇಶ ಪ್ರೇಮನ ಬೆಳೆಸಬೇಕು. ಅದು ಮಾಡಿದ್ರೆ ಈ ಅಂಗಗಳಲ್ಲಿ ನಿಮ್ಮದು ಪಾತ್ರ ಇದೆ. ನಿಮ್ಮ ಟ್ಯಾಲೆಂಟ್ ಜೊತೆಗೆ, ನಿಮ್ಮ ಬದುಕು ಜೊತೆಗೆ ಸಮಾಜವನ್ನ ಬದುಕಿಸಿ, ಸಮಾಜ ಎಲ್ಲ ಅಂಗಗಳ ವೈಭವ ಎತ್ತಿ ತೋರಿಸಿ, ಆವಾಗ ಏನಾದರೂ ನಿಮ್ಮಿಂದ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಈ 4 ಅಂಗಗಳು ಕಮ್ಮಿ ಆದಾಗ ಲೋಕಪಾಲ್ ಸೆಂಟ್ರಲ್ ಬಂತು, ಸ್ಟೇಟ್ಗಳಲ್ಲೆಲ್ಲ ನಾವು ಲೋಕಾಯುಕ್ತ ಕಾಯ್ದೆ ಅಂತೆಲ್ಲ ಬಂತು. ಅದರಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ನೆನಪ ನಾನು ಹೇಳಿದೆ, ಬಲಿಷ್ಠವಾದ ಕಾಯ್ದೆ,
ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಜೈಲಿಗೆ ಕಳಿಸಿದ್ವಿ ನಾವು. ಇಂಡಿಯಾದಲ್ಲೇ ಬಲಿಷ್ಠವಾದ ಸಂಸ್ಥೆ ಇದೆ ಲೋಕಾಯುಕ್ತ ಕಾಯ್ದೆ. ಲೋಕಾಯುಕ್ತ ಕಾಯ್ದೆಯ ಮುಖ್ಯಸ್ಥ ಲೋಕಾಯುಕ್ತನೇ ಬಿಟ್ಟಿಲ್ಲ, ನಾವು ಸಿಟ್ಟಿಂಗ್ ಮಿನಿಸ್ಟರ್ ಬಿಟ್ಟಿಲ್ಲ. ಅಂತಹ ಕಾಯ್ದೆ ಅದನ್ನ ನಾವು ಅದನ್ನ ಮಾಡಬೇಕಾದ್ರೆ ಲೋಕಾಯುಕ್ತ ಸಂಸ್ಥೆಯ ಕಾನೂನು ಸೇವೆ ಪ್ರಾಧಿಕಾರ ಅಂದ ತಕ್ಷಣ ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಬರ್ತಾರೆ, ಅಧ್ಯಕ್ಷರು, ಇಲ್ಲಿ ಮೆಂಬರ್ ಸೆಕ್ರೆಟರಿ ಇರ್ತಾರೆ, ನಮ್ಮ ವಕೀಲರೆಲ್ಲರೂ ಅದರ ಪಾತ್ರದಾರ. ಆ ಪಾತ್ರವನ್ನು ನಾವು ಸರಿಯಾಗಿ ಮಾಡದೇ ಇದ್ರೆ, 4 ತಿಂಗಳು ಸರಿಯಾಗಿ ಕೆಲಸ ಮಾಡದೇ ಇದ್ರೆ, ಲೋಕಾಯುಕ್ತ ಕೆಲಸ ಮಾಡಬೇಕು, ನಮ್ಮ ಕಾನೂನು ಸೇವೆ ಪ್ರಾಧಿಕಾರ ಮಾಡಬೇಕು. ನಾನು ಕಾನೂನು ಪಾಲಿಕೆ ಅಧ್ಯಕ್ಷನಾಗಿದ್ದಾಗ ಸುಮಾರು ನಿಮ್ಮೆಲ್ಲರ ಸಹಕಾರ, ನಮ್ಮ ಸೋದರ ಸೋದರಿ ನ್ಯಾಯಾಧೀಶರು ನ್ಯಾಯವಾದಿಗಳ ಸಹಕಾರದಿಂದ ಸುಮಾರು 5,000 ಹಳ್ಳಿಯನ್ನ ನಾವು ಸುತ್ತುವಂಥ ಅವಕಾಶ ಆಯಿತು. ಸುಮಾರು 1,08,00,000 ಕೇಸನ್ನು ಮುಗಿಸಿದೆ. ಇವಾಗ ಯಾಕೋ ಸ್ವಲ್ಪ ಅದು ಕರ್ನಾಟಕ ಲೀಗಲ್ ಸರ್ವಿಸ್ ಅಥಾರಿಟಿ ಸ್ಲೋ ಆಗ್ತಿದೆ, ಗೊತ್ತಿಲ್ಲ ಯಾಕೆ ಅಂತ. ಅದು ನಮ್ಮ ಆನಂದ್ ಹೇಳಬೇಕು, ಬ್ರಿಂಗೇಶ್ ಹೇಳಬೇಕು, ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಇಲ್ಲಿ ನಮ್ಮ ವಕೀಲರ ಪಾತ್ರ ಅಧ್ಯಕ್ಷರೇ ರಾಜೇಂದ್ರ, ನಾನು ಎಲ್ಲ ಡಿಸ್ಟ್ರಿಕ್ಟ್ ಗೋದಾಮು ಹೇಳ್ತಾ ಇದ್ದೀನಿ, ಕೋರ್ಟ್ ಬಂದು ಕೇಸ್ ಆರ್ಗ್ಯುಮೆಂಟ್ ಮಾಡಿ ಜಡ್ಜಿಗಳ ಮೇಲೆ ಜಗಳ ಮಾಡಿಬಿಟ್ರೆ ನಮ್ಮ ನ್ಯಾಯವಾದಿಗಳ ಪಾತ್ರ ಮುಗಿದಿಲ್ಲ. ತಿಂಗಳಿಗೆ 1 ಸಲ, ತಿಂಗಳಿಗೆ 2 ಸಲ ಹಳ್ಳಿಗೆ ಹೋಗಿ ಈ ನ್ಯಾಯಾಂಗದ ಬಗ್ಗೆ ನೆರವು ಜನಗಳಿಗೆ, ಸುಮಾರು ಜನಕ್ಕೆ ಪಾಪ ಕಾನೂನು ಅಲ್ಲೇ ಗೊತ್ತಿಲ್ಲ. ಫ್ರೀ ಲೀಗಲ್ ಏಡ್ ಕೊಡ್ತೀವಿ, 3 ಲಕ್ಷ ಒಳಗಡೆ ಕೊಡ್ತೀವಿ ಅಂತ ಸುಮಾರು ಜನ ಗೊತ್ತೇ ಇಲ್ಲ. ನನ್ನ ಆನಂದ್ ಕೊಡಪ್ಪ ಅಂತ ನಾನು ಸುಮಾರು ರೆಫರ್ ಮಾಡಿದೆ ನಮ್ಮ ಆನಂದ್ಗೆ. ಎಲ್ಲೋ ಒಂದು ಕಡೆ ಜನಗಳಿಗೆ ಸ್ಪಂದಿಸ್ಬೇಕು ಸರ್. ನಾನು ವಕೀಲನಾಗಿ 27 ವರ್ಷ ಕೆಲಸ ಮಾಡಿದ್ದೀನಿ. ನನ್ನ ಕೆಲಸ ಜೊತೆಗೆ ನಿಮ್ಮ ಪ್ರೀತಿ ತಗೊಳ್ಳಿ, ಕಷ್ಟಪಡಿ ತಗೊಳ್ಳಿ, ಸ್ವಲ್ಪ ಸಮಾಜ ಸೇವೆ ಇರಬೇಕು ಸರ್. ನಮ್ಮ ಹಿರಿಯರು ಈ ವಕೀಲ ವೃತ್ತಿಯಲ್ಲಿ ಮುಂದುವರೆದ ನಮ್ಮ ಹಿರಿಯರೆಲ್ಲ ನಿಮಗೆಲ್ಲ ಗೊತ್ತಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಬ್ರಿಟಿಷರ ಮುಂದೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾಗ ಅವ್ರು ಜೂನಿಯರ್ ಚೀಫ್ ತಂದು ಕೊಡ್ತಾರೆ, ನೋಡ್ಬಿಟ್ಟು ಜವಾಬ್ದಾರಿ ಇಟ್ಕೊತಾರೆ, ಇಲ್ಲಿ ಕಂಟಿನ್ಯೂ ಇಸ್ ಕ್ರಾಸ್ ಎಕ್ಸಾಮಿನೇಷನ್. ಒಂದು ಕಾಲಿಗೆ ಹೋಗ್ತಾರೆ, ಮತ್ತೆ 2:30 ಬಂದಾಗ ಆ ಬ್ರಿಟಿಷ್ ನ್ಯಾಯಾಧೀಶ ಅವ್ರು ಕೇಳ್ತಾರೆ, ಏನು ನೀವು ಚೀಟಿ ಬೆಳಗ್ಗೆ ನಿಮ್ಮ ಹುಡುಗ ಕೊಟ್ಟರಲ್ಲ ಅಂತ. ಇನ್ನು ತೆಗೆದುಕೊಂಡು ನನ್ನ ಹೆಂಡತಿ ತೀರೋಗಿದ್ದಾಳೆ ಅಂತ. ಇವಾಗ ಶಾಕ್, ಏನು ನಿಮ್ಮ ಹೆಂಡತಿ ತೀರಿದ್ರು ನೀವು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಲ್ಲ ಅಂತಾಗ, ನನ್ನ ಹೆಂಡತಿನ ವಿಲ್ ನಾಟ್ ಗೆಟ್ ಬ್ಯಾಕ್ ಮೈ ವೈಫ್, ಸತ್ತೋಗಿದ್ದಾಳೆ ಅವಳು, ವಾಪಸ್ ಬರಲ್ಲ. ಐ ಆಮ್ ಟ್ರೈ ಟು ಗೆಟ್ ಬ್ಯಾಕ್ ಮೈ 106 ಸೋಲ್ಜರ್ಸ್. ಇದು ಭಾರತೀಯ ದೇಶಭಕ್ತರನ್ನ 106 ಪ್ರಿಸನರ್ಸ್ ದೇಶಭಕ್ತರನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಕಂಟಿನ್ಯೂ ಮಾಡಿದಾಗ ಆ ಬ್ರಿಟಿಷರು ಎಲ್ಲ 106 ಪ್ರಿಸನರ್ಸ್ನೆಲ್ಲ ಬಿಟ್ಟು ಅವ್ರು ಮಾಡ್ತಾರೆ. ಆ ಕೆಚ್ಚು ನಮ್ಮಲ್ಲಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ದೇರ್ ಆರ್ ಗುಡ್ ಅಡ್ವೊಕೇಟ್ಸ್. ನಮ್ಮಲ್ಲಿ ಅಯ್ಯಂಗಾರ್ ಅಂತ ಹೇಳಿದ್ರು, ಯಾವ ಅಯ್ಯಂಗಾರದು? ರಿಕ್ತ ಅಯ್ಯಂಗಾರ್ ಅಂತ ನಾನು ನೋಡಿದ್ದೀನಿ ಕಣ್ಣಲ್ಲಿ. ಅವರು ಸಾಯಬೇಕಾದ್ರೂ ಮುನ್ನ ಅರ್ಧ ಗಂಟೆಗೆ ನಾನು ಕೋರ್ಟ್ ನೋಡಬೇಕು ಅಂತ. ಕೋರ್ಟ್ ಮುಂದೆ ಬಂದಾಗ ಪಾಪ ಅವ್ರಿಗೆ ಅವ್ರ ಮೇಲೆ ಕಾನ್ಸಿಯಸ್ ಇರಲಿಲ್ಲ. ಕಾಲಲ್ಲಿ ನಿಲ್ಲಿಸ್ಬಿಟ್ಟು ಕೋರ್ಟಲ್ಲಿ ನಿಂತಿದ್ದೀನಿ, ನೀವು ಕಾಲ ಕೂರಿಸಿ ಇವಾಗ ಆರ್ಗ್ಯುಮೆಂಟ್ ಮಾಡಿದ್ರೆ ಮೈ ಲಾರ್ಡ್ ಅಂತ. ಆ ಥರ ತ್ಯಾಗ ಎಷ್ಟು ಆಗಿದೆ ಸರ್. ಸುಂದರ ಸ್ವಾಮಿ ಅಂತ ಆರ್ಗ್ಯುಮೆಂಟ್ ಮಾಡ್ತಾ ಸತ್ತೋದು. ನಮ್ಮ ಜಡ್ಜು ಸಭಾಯಕ್ ಸಾಹೇಬರು ಕೋರ್ಟಲ್ಲಿ ಡಿಕ್ಷನ್ ಕೊಡ್ತಾ ಎದುರೇ ಓದ್ತು ಸತ್ತೋದು. ಅಂತ ತ್ಯಾಗ ಮೂರ್ತಿಗಳಿಂದ ಇನ್ನ ನಮ್ಮ ನ್ಯಾಯಾಂಗ ಬಲಿಷ್ಠವಾದ ನ್ಯಾಯಾಂಗ ಇನ್ನ ಇದೆ, ಬದುಕಿದೆ. ಈ ದೇಶ ಇನ್ನ ಉಳಿಬೇಕಾದ್ರೆ ಓನ್ಲಿ ನ್ಯಾಯಾಂಗ, ಸ್ವಲ್ಪ ಪತ್ರಿಕಾ ರಂಗ, ಇನ್ನೆರಡು ಅಂಗಗಳು ಏನು ಕೆಲಸ ಮಾಡ್ತಾ ಇದ್ದಾರೆ. ಇವೆರಡು ಅಂಗಗಳು ಏನಾದರೂ ತಮ್ಮ ಇದನ್ನ ಮುನ್ನ ಮರೆತು ಬಿಟ್ರೆ ಮತ್ತೆ ನಾವು ಬೇರೆಯವರ ಬದ್ದಪಾಡಿಕೆ ಬದುಕೋ ಪರಿಸ್ಥಿತಿ ಬರುತ್ತೆ. ಇಂತಹದಲ್ಲೆಲ್ಲ ವಕೀಲರ ಪಾತ್ರ ಹೆಚ್ಚು. ಹಳ್ಳಿಗೆ ಹೋಗಿ ಸರ್, ಅಲ್ಲಿ ಖಾತೆ ಮಾಡಿಲ್ಲ,
ಕಂದಾಯ ಕಟ್ಟಿಲ್ಲ, ನೀರಿಲ್ಲ. ನೀವು ಮಂಡ್ಯ ಜನ, ಶ್ರೀರಂಗಪಟ್ಟಣ ಜನ, ಮೈಸೂರಿನ ವಕೀಲರು ಆ 200 ವರ್ಷ ನೀವು ಮಾಡಿದ ಕೆಲಸ ನಾನು ಮಾಡಿದ್ದೀನಿ ಸರ್. 200 ವರ್ಷ ಆ ಗಲೀಜ್ ನೀರು ನಾವೆಲ್ಲ ಕುಡಿಸಿದ್ವಿ, ನಮ್ಮಲ್ಲೆಲ್ಲ ಜನ ಹೋಗ್ಬಿಟ್ರು. ಆ ಕೆಲಸ ನೀವು ಮಾಡಬೇಕಾಗತ್ತೆ. ಇಲ್ಲಿ ಗುಜ್ಜಲ ಕೆರೆ ಇದೆ, ವಕೀಲರೆಲ್ಲ ಹೋಗ್ರಿ, ನೀವು ಹೋಗಿ ನಿಂತ್ಕೊಳ್ರಿ, ಸತ್ಯಾಗ್ರಹ ಮಾಡಿ, ಎಲ್ಲ ಕ್ಲೀನ್ ಆಗಬೇಕಿದ್ದು ಅಂತ. ಯಾಕಲ್ಲ ನಾನು ನೋಡ್ತೀನಿ, ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ, ನನಗೆ ಸಾಕು ಕೊಡ್ರಿ, ಅದೆಲ್ಲ ಕ್ಲೀನ್ ಮಾಡೋಣ, ಆ ಜನಗಳಿಗೆ ಒಳ್ಳೆ ನೀರು ಕುಡ್ಸೋಕ್ಕೆ ಪ್ರಯತ್ನ ಮಾಡೋಣ. ಅದು ಮಾಡದೇ ಇದ್ದರೆ ನಮ್ಮ ವಕೀಲ ಪಾತ್ರ ಇಲ್ಲ. ಇದಂಥವೆಲ್ಲ ನಮ್ಮ ವಕೀಲರ ಪಾತ್ರ ಇದೆ, ನನ್ನ ಪಾತ್ರ ಇದೆ, ನಮ್ಮ ಅಧಿಕಾರಿಗಳ ಪಾತ್ರ ಇದೆ. ಎಲ್ಲ ಒಂದು ಕಡೆ ರೇಪ್ ಮಾಡಿ ಜ್ಞಾನ ಭಾರತಿಯಲ್ಲಿ ಸಾಗಿಸ್ಬೇಕು ಅಂದಾಗ ಹುಡುಗಿ ಕೇಳ್ಕೊಂಡು ಸಾಯ್ತಿಲ್ಲ, ಮನೆಗೆ ಬಿಟ್ಟೋದು. ರಾತ್ರಿ 1 ಗಂಟೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ನಮ್ಮ ಡಾಕ್ಟ್ರುಗಳು ಅವನ ಹೆಣ್ಮಗಳೇ ಸರಿಯಾದ ರಿಪೋರ್ಟ್ ಕೊಡಲಿಲ್ಲ. ಆದರೆ ಇನ್ವೆಸ್ಟಿಗೇಷನ್ ಅಥಾರಿಟಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು, ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ಜೀವಾವಧಿ ಆಯಿತು. ನಾನು ಮುಂದೆ ಬಂದಾಗ ನಮ್ಮ ಸಹೋದರ ನ್ಯಾಯಮೂರ್ತಿ ಸೆಷನ್ ಕೋರ್ಟಲ್ಲಿ ಏನು ಮಾಡಿದ್ರು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಆಗ್ತದೆ. ನಾನು ಅಂದರೆ ಸ್ವಲ್ಪ ಡೀಟೇಲ್ ಆಗಿ ಮಾಡಿರಲಿಲ್ಲ, ಟೆಕ್ನಿಕಲ್ ಆಗಿ ಬಂದಿದ್ರು. ಅದನ್ನ ಆ ಹೆಣ್ಣು ಮಗಳು ಏನು ನರಕಯಾತನೆ ಅನುಭವಿಸಿದ್ರು, ಆ ಅನುಭವವನ್ನ ಆ ಕೇಸು ನಾನು ಆರ್ಗ್ಯುಮೆಂಟ್ ಕೇಳಬೇಕಂದ್ರೆ ಆ ಹೆಣ್ಣು ಮಗಳ ಪರಿಸ್ಥಿತಿ ನಾನು ಹೋದೆ. ಆ ಥರ ನಾವು ನ್ಯಾಯಾಧೀಶರು ಎಲ್ಲರೂ, ವಕೀಲರು ಎಲ್ಲರೂ ಆ ಪಾತ್ರ ಉಳಿಬೇಕಾಗುತ್ತೆ. ಅಲ್ಲಿ ಹೋದಾಗ ನಾನೊಂದು ಎಕ್ಸ್ಟ್ರಾ ನಾನು ಬರೆದೆ, ಅವರನ್ನ ಜೀವಾವಧಿ ಕೊಡಬೇಕಾದ್ರೆ ಒಂದು ವೈಟ್ ಕರ್ಚಿಪ್ ಆ ಎಲ್ಲ 8 ಜನ ಯೂಸ್ ಮಾಡಿ ಆ ಹೆಣ್ಮಗಳ ಮೇಲೆ ಇದು ಮಾಡಿದಂಥ ಅತ್ಯಾಚಾರದ ಕರ್ಚಿಪ್ಪನ್ನ ನಾನು ಬಿಕಮ್ ಸುದರ್ಶನ್ ಚಕ್ರ, ವೈಟ್ ಕರ್ಚಿಪ್ ಬಿಕಮ್ ಸುದರ್ಶನ್ ಚಕ್ರ ಅಂತ ನಾನು ಬರೆದೆ ಜಡ್ಜ್ಮೆಂಟ್. ಎಷ್ಟು ಜನ ಓದಿದ್ರೆ ಗೊತ್ತಿಲ್ಲ. ಅದು ಅವಳು ತಪ್ಪಲ್ಲ, ಅಚಾತುರ್ಯ, ಆ ದುಷ್ಟ ಕೂಟದ ಅಂತ ಅನ್ಯಾಯ. ಆದರೆ ನಮ್ಮ ಸಮಾಜ ಆ ಹೆಣ್ಣು ಮಗಳ ಬಗ್ಗೆ ಯಾವ ರೀತಿ ನೋಡುತ್ತೆ ಅಂತ ಮನೆಯಲ್ಲಿ ತಂದೆ ತಾಯಿನೂ ಬೈತಾರೆ, ಸಮಾಜನೂ ಬರ್ತಾರೆ. ಆ ಒಂದು ಧೋರಣೆ ಸರಿಯಾಗಬೇಕು ಅಂದರೆ ನಾಟ್ ಓನ್ಲಿ ದಿ ವಿಕ್ಟಿಮ್ಸ್, ಹೆಣ್ಣುಗಳನ್ನ ಮಾನಸಿಕವಾಗಿ ಹಿಂಸೆ ಮಾಡಿದಂತಹ ತಂದೆ ತಾಯಿ ಇರ್ಬೋದು, ಸಮಾಜ ಇರ್ಬೋದು, ಅವರು ಅಬ್ಯಾಟರ್ಸ್, ಅವ್ರಿಗೂ ಪನಿಷ್ಮೆಂಟ್ ಕೊಡಬೇಕು ಅಂತ ಕಾಯ್ದೆಗಳು ಬರಲಿಲ್ಲ. ಆಮೇಲೆ ಈ ಕಾಯ್ದೆಗಳು ಎಲ್ಲಿದೆ ಅಂದರೆ ಪ್ರೊಸೀಜರಲ್ ಡಿಫೆಕ್ಟ್ಸ್. ಈ ಪ್ರೊಸೀಜರಲ್ ಡಿಫೆಕ್ಟ್ಸ್ ಅಲ್ಲಿ ಅವನು ಖುಷಿಯಾಗಿ ಹೋಗ್ತಾನೆ, ಅವನು ಸರಿಯಾಗಿ ಹೋಗ್ತಾನೆ, ಜೈಲಿಗೆ ಹೋಗ್ತಾನೆ. ಜೈಲಿಗೆ ನಾವು ನಮ್ಮ ಆನಂದ ಎಲ್ಲ ಹೋಗ್ತೀವಿ, ಊಟ ಒಳಗೆ ಕೊಡ್ತಾ ಇದ್ದಾರೆ ಅವರಿಗೆ ಅಂತ. ಇದು ಬೇರೆ, ನಮ್ಮ ವೃತ್ತಿಯಲ್ಲಿ ನ್ಯಾಯಾಧೀಶ ಕೆಲಸ ಮಾಡೋದು ಬೇರೆ. ಒಬ್ಬ ಲೀಗಲ್ ಸರ್ವಿಸ್ ಚೇರ್ಮನ್ ಆಗಿ ಅಲ್ಲೋಗೋದು ಬೇರೆ, ಉಪಲೋಕಾರ್ದು ಅಲ್ಲೋಗೋದು ಬೇರೆ. ನಮ್ಮ ಪಾತ್ರಗಳು ವಿಧವಿಧವಾಗಿರ್ತವೆ. ನಾನಲ್ಲಿ ಒಂದು ಜಡ್ಜ್ಮೆಂಟಲ್ಲಿ ಬರೆದೆ, ಈ ಇನ್ಸಿಡೆಂಟ್ 2 ತಿಂಗಳು ಹಿಂದೆ ಆಗಿಬಿಟ್ಟಿದೆ. 2 ತಿಂಗಳು ಆಮೇಲೆ ಆಗಿದ್ದರೆ ನಾನು ಅವರಿಗೆ ಗಲ್ಲು ಶಿಕ್ಷೆ ಕೊಡಬೇಕಾಗಿತ್ತು. ನಾನು ರೆಕಮೆಂಡ್ ಮಾಡಿದೆ, ಈ ಗ್ಯಾಂಗ್ ರೇಪಲ್ಲಿ ನೀವು 302ನಲ್ಲಿ ಲೈಫ್ ತಂದು ಕೊಟ್ಟಂಗೆ ಕೊಟ್ಟರೆ ಆಗಲ್ಲ. ನಮ್ಮ ದೇಶದಲ್ಲಿ ಗ್ಯಾಂಗ್ ರೇಪಲ್ಲಿ ಕಮ್ಮಿ ಆಗಬೇಕು ಅಂದರೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ನಾನು ರೆಕಮೆಂಡ್ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಹೊಸ ಆಗ್ತಾರೆ, ಅದೇನು ಮಾಡಿಲ್ಲ, ಹಂಗೆ ಬಂತು. ಈ ಆಸಿಡ್ ಅಟ್ಯಾಕ್ ಅದರೊಂದು ಜಡ್ಜ್ಮೆಂಟ್ ಬರೆದೆ ನಾನು, ಆಗಬೇಕು, ಈ ಥರ ಇದೆ, ಕಷ್ಟ ಅಮೆಂಡ್ ಆಗಬೇಕು ಇದು ಅಂತ. ಅದು ಏನು ಅಮೆಂಡ್ ಆಗಿಲ್ಲ. 377 ನಾನು ರಿಟೈರ್ ಆಗೋಕ್ಕೆ ಒಂದು 3 ದಿವಸ ಮೊದಲು ನಾನು ಜಡ್ಜ್ಮೆಂಟ್ ಪ್ರೊನೌನ್ಸ್ ಮಾಡಿದೆ.
ಅನ್ಯಾಚುರಲ್ ಅಫೆನ್ಸ್ ಅಂತ ಹೇಳಿಬಿಟ್ಟು ಅಲ್ಲಿ ಮೆನ್ ವುಮೆನ್ ಅಂಡ್ ಅನಿಮಲ್ ಅಂತಿದೆ, ಕರೆಕ್ಟಾ ವೆಂಕಟೇಶ್? ಅಲ್ಲಿ ಡೆಡ್ ಬಾಡಿ ಅಂತಿಲ್ಲ. ಒಂದು ಸೀನಿಯರ್ ಅಡ್ವೊಕೇಟು ಬೆಂಗಳೂರಲ್ಲಿ, ಒಂದು ಸೀನಿಯರ್ ಅಡ್ವೊಕೇಟ್ ಕ್ರಿಮಿನಲ್ ಸೈಡ್ ಎಲ್ಲ ಅಡ್ವೊಕೇಟ್ಸ್ ಮಾಡ್ತಾರೆ, ಇಂಟರ್ಪ್ರಿಟೇಷನ್ ಅವರು ಕೇಸ್ಗೆಲ್ಲ ಅವ್ರು ಮಾಡ್ತಾರೆ. ನಿಜ, ನಾನು ಯಾವುದು ಕ್ರಿಮಿನಲ್ ಕೇಸ್ಗಳು ಒಂದೋ ಎರಡೋ ಬೇಲು ಗೀಲು ಒಂದು ಸೆಷನ್ ನಡೆಸಿರ್ಬೋದು. ಆದರೆ ನನಗೆ 3 ವರ್ಷ ಕ್ರಿಮಿನಲ್ ಅಪೀಲ್ ಕೂರಿಸಿದ್ರು. ಯಾಕೆ ನನಗೆ ಹೇಳ್ತಿದ್ದೆ, ವಕೀಲರಿಗೂ ಅಪ್ಲೈ ಆಗುತ್ತೆ, ನಮ್ಮ ಜಡ್ಜಸ್ಗೂ ಅಪ್ಲೈ ಆಗುತ್ತೆ, ನಮ್ಮ ಸಿಬ್ಬಂದಿಯವ್ರಿಗೂ ಅಪ್ಲೈ ಆಗುತ್ತೆ. ಅದು ಕೂರಿಸ್ಕೊಂಡಾಗ ನನ್ನ ಅದೃಷ್ಟ ಕೋವಿಡ್-19 ಬಂದಿತ್ತು. ಎಲ್ಲೂ ಹೋಗೋಂಗಿಲ್ಲ, ಹೆಂಡತಿ ಮಕ್ಕಳು ಕರ್ಕೊಂಡು 19, 20, 21. ಬೆಳಗಿನ ಸಾಯಂಕಾಲ ಬೆಳಗ್ಗೆ ತಿಂಡಿ ಕೂತ್ಕೊಂಡ್ರೆ 1-2 ಗಂಟೆವರೆಗೆ ಹೇಳ್ತಾ ಇರಲಿಲ್ಲ. ಒಂದಷ್ಟು IPC, CRPC ಎವಿಡೆನ್ಸ್ ಆಕ್ಟ್, ಒಂದು 25 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್, ಅದನ್ನು ಓದ್ತಾ ಕೂತ್ಕೊಂಡೆ ನಾನು. 1 ತಿಂಗಳು ಒಳ್ಳೆ ಅವಕಾಶ ಇತ್ತು ಓದೋಕ್ಕೆ. ಚೆನ್ನಾಗಿ ಓದಿದಾಗ ನನ್ನ ಧರ್ಮಪತ್ನಿ ತಮಾಷೆ ಮಾಡೋದು, ನೀವು ಚೆನ್ನಾಗಿ ಕಾಲೇಜಲ್ಲಿ ಓದ್ಬಿಟ್ಟಿದ್ರಿ, ನೀವು IAS IPS ಆಗ್ಬಿಡ್ತಾ ಇದ್ರಲ್ಲ ನೀ ಅಂತ. ದಡ್ಡ ಬಂಡದೆ IAS IPS ಆಫೀಸರ್ ನಮ್ಮ ಶೆಡ್ಯೂಲ್ ಆಗ್ತಾರೆ, ಗೊತ್ತಿಲ್ಲ ನಿನಗೆ ಕಣೆ. ಅದಕ್ಕಿಂತ ಹೆಚ್ಚಾಗಿದೆ ಭಗವಂತನ ಶಕ್ತಿ ಕೊಟ್ಟಿದ್ದಾನೆ. ಹಠ ಇದ್ದರೆ 600 ಅಪೀಲ್, ಕ್ರಿಮಿನಲ್ ಅಪೀಲ್ ನಾನು ಹೊಡೆದಾಕ್ತೆ. ಯಾವ 20-30 ವರ್ಷ ಪ್ರಾಕ್ಟೀಸ್ ಮಾಡಿದಂಥ ಜಡ್ಜುಗಳು, ಲಾಯರ್ಗಳಿಗಿಂತ ನಾನು 2 ನಿಮಿಷ ಇದಾಗ್ತಾ ಇದ್ದೆ. ಕಾಮನ್ ಸೆನ್ಸ್, ಆ ಕಾಮನ್ ಸೆನ್ಸ್ ಜೊತೆಗೆ ನಮ್ಮ ಆತ್ಮ ಮಿಲಿಬೇಕು ಆ ವ್ಯಕ್ತಿ ಬಗ್ಗೆ. ಅದಾದಾಗ ನಾನು ಹೇಳ್ತನಲ್ಲ, ಜಡ್ಜ್ ಕೆಲಸ ಮಾಡ್ಬೇಕಂತ 376 ರೇಪ್ ಕೇಸಲ್ಲಿ, ಗ್ಯಾಂಗ್ ರೇಪಲ್ಲಿ ನಾನು ವಿಕ್ಟಿಮ್ ಆಗಿದ್ದೆ. ದಟ್ ವಾಟ್ ಐ ಹ್ಯಾವ್ ಡಿಸೈಡೆಡ್. ಆ ಹೋದಾಗ ಆ ಒಳಗಡೆ ನಾವು ಆ ಪಾತ್ರದಲ್ಲಿ ಒಕ್ಕಿದಾಗ ಮಾತ್ರ ಗೊತ್ತಾಗುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ಆ 377 302 ಮರ್ಡರ್, ಸಾಯಿಸಿ ರೇಪ್ ಮಾಡಿದ್ದವನು. 302 ಆಯಿತು, 376 ಬರಲ್ಲ ಅಂತ ನಾನು ಡಿಸಿಷನ್ ತಗೊಂಡೆ. ಡೆಡ್ ಬಾಡಿ 376 ಅಪ್ಲೈ ಆಗಲ್ಲ. ಅನ್ಯಾಚುರಲ್ ಅಫೆನ್ಸು, ಅದು ನೆಕ್ರಿಪೋಲಿಯಾ ಅಂತಾರೆ ಅದಕ್ಕೆ. ಡೆಡ್ ಬಾಡಿಯನ್ನು ಸೆಕ್ಚುಯಲ್ ಇಂಟರ್ಕೋರ್ಸ್ ಮಾಡಿದ್ದನ್ನು ಆ ಜಡ್ಜ್ಮೆಂಟ್ ಬರೀಬೇಕಾದ್ರೆ ಸುಮಾರು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ, ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ಸ್ ಎಲ್ಲ ಕರೆಸಿ ನಾನು ಡೆಡ್ ಬಾಡಿ ಆಗಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದೆ. ಎಷ್ಟು ನೋವು ತಿಂತೆ, ಡೆಡ್ ಬಾಡಿಗೆ ಹಾಕಿ ಅಪ್ಲಾಗುತ್ತೆ. ಅದನ್ನು ಮಾಡಿದಾಗ ನನಗೆ ರೋಚಕ ನೋವಿನಂತಹ ಸಂಗತಿಗಳು ಬೆಳಕಿಗೆ ಬಂತು. ನಾನು ಜಡ್ಜ್ಮೆಂಟಲ್ಲಿ ಬರ್ತಿದ್ದೀನಿ, ತಾವ್ಯಾರು ಓದಿದ್ರೆಲ್ಲ ಗೊತ್ತಿಲ್ಲ. ಆ ಜಡ್ಜ್ಮೆಂಟಲ್ಲಿ ಬರ್ತಿದ್ದೀನಿ. ಆ ಕೋವಿಡ್-19 ಸುಮಾರು ನಮ್ಮ MP ಒಬ್ಬರು ತಿಳ್ಕೊಟ್ರು. ಸುಮಾರು ಹೆಣ್ಣು ಮಕ್ಕಳು, ವಯಸ್ಸಾದ ಹೆಣ್ಣು ಮಕ್ಕಳು, ಅದೇನು ಅದಕ್ಕೆ ವಯಸ್ಸಿಲ್ಲ, ಕೋವಿಡ್ ಎಲ್ಲ ಒಂದೇ. ಸಣ್ಣ ಮಕ್ಕಳು, ದೊಡ್ಡವರು ಎಲ್ಲರನ್ನೂ ಬಲಿ ಕೊಟ್ಬಿಡ್ತು. 1000 ಲಕ್ಷಾಂತರ ಜನ ತಿಳ್ಬಿಟ್ರು ಇಂಡಿಯಾದಲ್ಲಿ, ಹೊರಗಡೆಲ್ಲ ಆಯಿತು. ಆ ರಿಪೋರ್ಟ್ ತಗೊಂಡಾಗ 2 ಡೇಸ್ ನಿದ್ದೆ ಮಾಡಲ್ಲ. ಆ ಮಾರ್ಚುರಿಯಲ್ಲಿ ಕೆಲವು ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇರೋಲ್ಲ, ಫಿಕ್ಸ್ ಮಾಡಿ ಹೊರಗಡೆ ಇರಬೇಕು, ಆಚರಣೆ ಪೀಸ್ ಹಾಕ್ತಾರೆ. ಅಲ್ಲಿದ್ದಂತಹ ನಮ್ಮ ಸಿಬ್ಬಂದಿಗಳು ಹೆಣ್ಣು ಮಕ್ಕಳ ಜೊತೆಗೆ, ವಯಸ್ಸಲ್ಲಿರೋ ಹೆಣ್ಣು ಮಕ್ಕಳ ಜೊತೆಗೆ ಕೋವಿಡ್ ಸತ್ತಿದ್ದು, ಬೇರೆ ಬೇರೆ ಕಾಣಿಸುತ್ತಿದ್ದ ಹೆಣ್ಣು ಮಕ್ಕಳ ಜೊತೆಗೆ ಸಂಭೋಗ ಆಗ್ತದೆ. ಇದು ಅಮಾನವೀಯ. ಒಂದು ಹೆಣ್ಣಿನ ಜೊತೆ, ಅದು ಸತ್ತ ಹೆಣ ಜೊತೆ ಮಾಡೋದು ಅಮಾನವೀಯ, ನೆಕ್ರಿಪೋಲಿಯಾ ಇಂಡಿಯಾದಲ್ಲಿ ಇಲ್ಲ, ಬೇರೆ ಎಲ್ಲ ಕಂಟ್ರಿಗಳಲ್ಲಿ ಇದೆ. ಇದನ್ನು ಅಮೆಂಡ್ ಮಾಡಬೇಕು. ಇಲ್ಲಿ ಅದು ಈಕ್ವಲ್ ಟು 302, ಮೋರ್ ದನ್ 302 ಇದರಲ್ಲೂ ಗಮನಿಸಿಕೊಡ್ಬೇಕು ಅಂತ ನಾನು ರೆಕಮೆಂಡ್ ಮಾಡಿದೆ. ಸ್ಟ್ರೇಂಜ್ಲಿ ಹೊಸ ಆ್ಯಕ್ಟಲ್ಲಿ ನಮ್ಮ BSನಲ್ಲಿ ಸೆಕ್ಷನ್ ತೆಗೆದುಬಿಟ್ಟಿದ್ದಾರೆ. 377 ಇಲ್ಲೇ ಇಲ್ಲ. ಎಲ್ಲ ಒಂದು ಕಡೆ ಈ ಅವರ ಒಂದು ಶಾಸನಗಳು ಆಯಾ ಟೈಮಕ್ಕೆ, ಆಯಾ ಕಾಲಕ್ಕೆ ಬದಲಾವಣೆ ಹೋಗ್ತಾ ಇರ್ಬೇಕು.
ಯಾವುದೋ ಒಬ್ಬರ ಕಾಲ ಇಷ್ಟು ದಿವಸ ಇತ್ತು, ಅದಕ್ಕೆ ಕಾಲ ಹೋಗ್ಕೊಂಡು ಹೋಯ್ತು. ಆದರೆ ಬಂದಂಥ ಶಾಸನಗಳು ಸ್ವಲ್ಪ ಬಲಾಢ್ಯವಾಗಿರ್ಬೇಕು. ಇಂತಹ ಕಡೆ ಡಕಾಯಿತಿ, ಹೆಣ್ಣು ಮಕ್ಕಳ ಶೋಷಣೆ, ಇಂಥವೆಲ್ಲ ಸ್ಟ್ರಾಂಗ್ ಆಗಬೇಕು. ಪ್ರೊಸೀಜರ್ ಡಿಪೆಂಡ್. ಏನು ಮಾಡ್ತಾನೆ ಅವ್ನು, ರೇಪ್ ಮಾಡ್ತಾನೆ, ಜೈಲು ಹೋಗ್ತಾನೆ, ಊಟ ಹಾಕ್ತಾನೆ. ನಾವು ಅಲ್ಲಿ ಹೋದಾಗ ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ ಅವರು. ನಾನು ಹೋದಾಗ, ಸರ್ ಮಹಾರಾಷ್ಟ್ರದಲ್ಲಿ ಬೇಗ ಬಿಡ್ತಾರೆ ಸರ್, ಪೋಕ್ಸೋ ಕೇಸ್ ಸರ್, ಅವ್ರು ಬೇಗ ಮದುವೆ ಆಗ್ಬಿಟ್ಟಾರೆ ಸರ್, ನನ್ನ ಬಿಡ್ತಾ ಇಲ್ಲ ಸರ್. ಈ ಥರ ಧೋರಣೆ ನಾನು ಫಂಕ್ಷನಲ್ಲಿ ನೋಡಿದೆ. ಸುಮಾರು ಜನ ನಮ್ಮವರು ಪಬ್ಲಿಕ್ ಹಿರಿಂಗಲ್ಲಿ ಆಯಾ ಟೈಮ್ಗೆ ಶಾಸನಗಳು ಮಾಡ್ತಾ ಇದ್ದಾರೆ. ಎಷ್ಟು ಈ ದೇಶಕ್ಕೆ ಅಧೋಗತಿ ತೊಂದರೆ ಆಗುತ್ತೆ. ಇವಾಗ ಮಾಡಿದ್ದಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಇನ್ನು 10 ವರ್ಷ ಬೇಕು. ಏನಾಗುತ್ತೋ ಗೊತ್ತಿಲ್ಲ. ಇದ್ದಿದ್ದೆಲ್ಲ ಅಮೆಂಡ್ ಮಾಡಿ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಪ್ರೊಸೀಜರ್ ಆಸ್ಪೆಕ್ಟ್ಸ್ ಮುಗಿಬೇಕು. ಕೋರ್ಟಲ್ಲಿ CPC ಅಮೆಂಡ್ ಮಾಡಿದ್ವಿ ನಾವು, 3 ಹೀರಿಂಗ್ ಮೇಲೆ ಕೊಡಂಗಿಲ್ಲ. ನಮ್ಮ ವಕೀಲರುಗಳು 3 ಹೀರಿಂಗ್ ಕೊಟ್ಟ ಮೇಲೆ ಮೇವಾಡು ಫೈನಲಿ ಲಾಸ್ಟ್ ನಮ್ಮ ಜಡ್ಜಸ್ ಕೊಡ್ತಾರೆ, ನಾನು ಕೊಟ್ಟಿದ್ದೀನಿ. ನಮ್ಮ ಮನಸ್ಥಿತಿ ಬದಲಾಗದೇ ಇದ್ದರೆ ಯಾವ ಕಾನೂನುಗಳು ಬಂದು ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ವಕೀಲರ ಪಾತ್ರ, ನ್ಯಾಯಾಧೀಶರ ಪಾತ್ರ, ಎಲ್ಲ ಅಧಿಕಾರಿಗಳ ಪಾತ್ರ ಇರುತ್ತೆ. ಕಾರ್ಯಾಚರಣೆ ಬಂದಾಗ ನಾವೆಲ್ಲ ಕಾರ್ಯಾಚರಣೆ ಒಳಗಡೆ ಬರ್ತೀವಿ. ಜಡ್ಜಸ್ ಬರಲ್ಲ, ನಾನು ಬರೋದಿಲ್ಲ, ಉಪವಾಕ್ತಾಗಿ ಬರಲ್ಲ ಕಾರ್ಯಾಚರಣೆ ಒಳಗಡೆ. ಎಲ್ಲ ಅಧಿಕಾರಿಗಳು ಕಾರ್ಯಾಚರಣೆಗೆ ಬಂದಾಗ ಅವರವರ ಕೆಲಸಗಳು ಅವರು ನೆಟ್ಟಿ ಮಾಡಿದ್ರೆ ಏನು ತೊಂದರೆ ಆಗಿಲ್ಲ. ನಾನು ಇವಾಗ ಆಲ್ಮೋಸ್ಟ್ 11 ಮಂತ್ಸ್ ಆಯಿತು ನಾನು ಹಳ್ಳಿಯಲ್ಲಿ ತಿರುಗ್ತಾ ಇದ್ದೀನಿ. ಎಲ್ಲೋದು ಶರ್ಕಿಂಗ್ ರೆಸ್ಪಾನ್ಸಿಬಿಲಿಟಿ. ಅಧಿಕಾರಿಗಳಿಗೆ ಸಂಬಳ ತಗೊಳ್ಳೋಷ್ಟು ಪ್ರೀತಿ ಕೆಲಸದ ಮೇಲಿಲ್ಲ. ಸರ್ ನನಗೆ ಬರಲ್ಲ ಸರ್, ನನಗೆ ಬರ್ತಿಲ್ಲ, ನಾನು ಹೊಸದಾಗಿ ಬಂದೆ ಸರ್, ಮೊದಲಿದ್ದವ್ರು ಮಾಡಿ ಸರ್. ಈ ಒಂದು ಧೋರಣೆ, ಸಂಬಳ ತಗೊಳ್ಬೇಕಾದ್ರೆ ಖುಷಿಯಾಗಿ ತಗೊಂತಾರೆ. ಆ ಕೆಲಸ ಮಾಡೋಕ್ಕೆ ಖುಷಿ ಇಲ್ಲ. ಅದನ್ನು ನಾವು ಪ್ರೀತಿಸಬೇಕು. ನಮಗೆ ಕೊಟ್ಟಂತಹ ಕೆಲಸ ನಾವು ಪ್ರೀತಿಸಬೇಕು. ಎಲ್ಲ ಒಂದು ಕಡೆ ನಮ್ಮ ಪ್ರೀತಿ ಆ ಕೆಲಸ ಮೇಲೆ ಇಲ್ಲ, ಇನ್ನೇ ಬೇರೆ ಇದೆ. ಆ ಕಾರ್ಯಾಚರಣೆ ಅಂದರೆ ನಮ್ಮ ಆಳುವ ಅಧಿಕಾರಿಗಳು, ರೆಪ್ರೆಸೆಂಟೇಟಿವ್ಸ್, ಲೀಡರ್ ಅವರು ಬರ್ತಾರೆ. ಎಲ್ಲ ಕಾರ್ಯಾಂಗದ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸ ಮಾಡಲಿಲ್ಲ ಅಂದರೆ, ನಾನು ನೋಡ್ತಾ ಇದ್ದೀನಿ ಇವತ್ತಲ್ಲಿ ಒಂದು ಗೊಚ್ಚಲ ಕೆರೆ, ಅದು ಗುತ್ತಲ ಕೆರೆ, ಅದು ಓಲ್ಡ್ ಏನು ಮೆಥಡ್ ಅಂತೆ. ಆ ಗಲೀಜ್ ನೀರು ಒಂದು ಕುಂಟೆಗೆ ಬಿಡ್ತಾರೆ, ಆ ಕುಂಟೆಯಿಂದ ಲಿಫ್ಟ್ ಮಾಡ್ತಾರೆ, ಇನ್ನೊಂದು ಕಡೆ ಹೋಗುತ್ತೆ. ಲಾಸ್ಟ್ ಕೆರೆ ಹೋಗ್ತಾ, ಕೆರೆ ನೋಡಿದ್ರೆ ಜನ ಎಲ್ಲ ಆ ನೀರು ಕೈ ಕಾಲೆಲ್ಲ ಕಲರ್ ಬಂದಿದೆ. ಕೆಲವರಿಗೆಲ್ಲ ಸೆಪ್ಟಿಕಲ್ ಆಗೋಗಿದೆ ಬಾಡಿ ಎಲ್ಲ. ಅದು ಯಾವ ರೆಸ್ಪಾನ್ಸ್ ಮಾಡ್ತಾ ಇದೆ. ಆ ಗಲೀಜ್ ನೀರು ನಾವು ಕುಡಿತಾ ಇದ್ದೀವಿ. ಇದು ಕಾರ್ಯಾಂಗದ ವೈಖರಿ. ಅಲ್ಲಿ ಮೊನ್ನೆ ಬೆಳಗ್ಗೆ ಶ್ರೀರಂಗಪಟ್ಟಣ ಬಂಗಾರು ಅಲ್ಲ ವೆಲೆಸಿ ಬ್ರಿಡ್ಜ್, ಅದು ಸುಮಾರು 200 ವರ್ಷಗಳ ಹಿಂದೆ ಟಿಪ್ಪು ಸುಲ್ತಾನ್ ಕಾಲದಂಥ ಬ್ರಿಡ್ಜು ಶ್ರೀರಂಗಪಟ್ಟಣದಲ್ಲಿ ಗಲೀಜರು ಚರಂಡಿ. ಆ ನೀರೆಲ್ಲ ಈ ಕಡೆ ಬಂದು ನಮ್ಮ ಕಾವೇರಿ ನಾಲೆ ಸೇರ್ತಾ ಇದೆ. ಆ ನೀರು ಗಲೀಜ್ ನೀರು ನಮ್ಮ ಮಂಡ್ಯದ ನಾವು ನನ್ನ 3 ದಿವಸ ನಾನು ಕುಡಿತಾ ಇದ್ದೀನಿ. ಆ ನೀರು ಕುಡ್ತಿದ್ದೀವಿ. ಆ ಸ್ವಲ್ಪ ನೀರು ಮಂಡ್ಯ ಜನ ಬರುತ್ತೆ, ಮಿಕ್ಕಿದ ಗಲೀಜೆಲ್ಲ ಆ ಕಾಲುವೆ ಎಷ್ಟು ಗಲೀಜಿದೆ ಅಂದರೆ ನೋಡಿದ್ರೆ ಕಪ್ಪಗಿದೆ. ಈ ನಾವು ಗಾಡಿಗಳಲ್ಲಿ ಇದಾಕಿತ್ತು, ಡೀಸೆಲ್ ಹಾಕಿ ಇದು ಮಾಡಿರ್ತೀವಲ್ಲ ನಾವು, ಏನು ಆಯಿಲ್, ಅದು ಸರ್ವಿಸ್ ಬಂದಾಗ ಕಲರ್ ಇರ್ತದೆ, ಆ ಥರ ಕಲರ್ ಇದೆ. ಅದು ಕಾವೇರಿ ನಾವು ಬೆಂಗಳೂರಲ್ಲಿ ಕುಡಿತಾ ಇದ್ವಿ, ಕಾವೇರಿ ಮಿಕ್ಸ್ ಆಗುತ್ತೆ. 200 ವರ್ಷಗಳಿಂದ ಅದು ಆಗಲಿಲ್ಲ. ನಾನು ಅಲ್ಲೇ ನೋಡಿ ಗಲಾಟೆ ಮಾಡಿ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ. 200 ವರ್ಷ ಮಾಡದೇ ಇದ್ದದ್ದನ್ನು ಒಬ್ಬ ಉಪಲೋಕಾಯುಕ್ತನಾಗಿ ರಿಟೈರ್ಡ್ ಜಡ್ಜ್ ಆಗಿ ಅಲ್ಲಿ ಬಂದು ಮಾಡಬೇಕು ಅಂದರೆ ಇದು ನಮ್ಮ ಕಾರ್ಯಾಂಗದ ವೈಖರಿ. ಯಾರ ಕಣ್ಣೂ ಕಾಣಲಿಲ್ಲ. ಇಲ್ಲಿ ಒಳ್ಳೆ ಒಳ್ಳೆ ಲೀಡರ್ಗಳಿದ್ದಾರೆ, ಮೈಸೂರು ಒಳ್ಳೆ ಲೀಡರ್ 200 ವರ್ಷ ಎಷ್ಟೋ ಜನ ಲೀಡರ್ ಬಂದೋಗಿದ್ದಾರೆ, ಯಾರೂ ಕಾಣಲಿಲ್ಲ. ಅಂದರೆ ಕಾರ್ಯಾಂಗದಲ್ಲಿ ಅವರಿಗೆ ಚಿತ್ತ ಇಲ್ಲ.
ತಮ್ಮ ತಮ್ಮ ಕಾರ್ಯದ ಬಗ್ಗೆ ಶುದ್ಧೀಕರಣ ಇಲ್ಲ, ಅಂತಃಕರಣ ಇಲ್ಲ ಅಂತ ಅದು ಫೇಲ್ಯೂರ್ ಆಯಿತು. ಶಾಸಕಾಂಗ ಕಾರ್ಯಾಂಗ ಜನ ಯಾರಿಗೂ ನಂಬಿಕೆ ಅಂತ ಹೋಯ್ತು. ಎಲ್ಲ ಒಂದು ಕಡೆ ಈ ಶಾಸಕಾಂಗ ಕಾರ್ಯಾಂಗ ವಕೀಲರು ಬರ್ತಾ ಬರ್ತಾ ಏನು ವಿಲ್ ಪವರ್ ಕೆಚ್ಚು ನಿಂತೋಗ್ಬಿಟ್ಟಿದೆ. ನನ್ನ ಕೋಟಲ್ಲಿ ಹೆಣ್ಮಕ್ಳು ಆರ್ಗ್ಯುಮೆಂಟ್ ಬರೋರು 12 ಗಂಟೆಗೆ ಮಕ್ಕಳು ಮೆತ್ತಕಾಗೋಗುತ್ತೆ, ಈ ಹೂವು ಮುಗೋಗುತ್ತೆ, ಬಿಸಿಲಿಗೆ ಬತ್ಬಿಡ್ತಾರೆ. ಹಂಗೆ ನಾನು ಹೇಳಮ್ಮ ಅಂತ ಹೊರಗೆ ಹೇಳ್ರಿ ಅಂದ್ರೆ ಅವಾಗ ಅದು ಒಂದೇ ಸಲ ಮತ್ತೆ ನೆಕ್ಸ್ಟ್ ಟೈಮ್ ಬರೋದೇ. ಎಲ್ಲ ಒಂದು ಕಡೆ ವಿಲ್ ಪವರನ್ನು ಬೆಳೆಸ್ಕೊಳ್ಳಿ. ನಾಟ್ ಓನ್ಲಿ ಹೆಣ್ಮಕ್ಳು ಸರ್, ಗಂಡು ಮಕ್ಕಳು ಹಂಗೆ ಸ್ವಲ್ಪ ಜ್ವರ ಬಂದರೆ ಅಲ್ಲಿ ಬಿದ್ದೋಗ್ತಾರೆ. ಇದಕ್ಕೆ ಬಿದ್ದಂಗೆ ಜ್ವರ ಇದ್ದು ಏನಿದ್ದು ಬಂದು ನಾವು ಕೆಲಸ ಮಾಡ್ತೀವಿ ಸರ್. ಕೆಚ್ಚನ್ನು ಬೆಳೆಸ್ಕೊಳ್ಳಿ, ದೇಶಭಕ್ತಿನ ಬೆಳೆಸ್ಕೊಳ್ಳಿ. ಹಂಗೆ ಬೆಳೆಸ್ಕೊಂಡಾಗ ಮಾತ್ರ ನಮಗೆ ಈ ಏನಾದರೂ ಒಂದು ಕೊಡುಗೆ ಮಾಡೋಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಲೋಕಾಯುಕ್ತ ಕಾಯ್ದೆಯಲ್ಲಿ 26 ಸೆಕ್ಷನ್ಸ್ ಇದೆ, 7 ರೂಲ್ಸ್ ಇದೆ. ನಮಗೆ 13 ಸೆಕ್ಷನ್ಸ್ ಮಾತ್ರ ನಮಗೆ ಬೇಕಾದಂಥದ್ದು. ಆಬ್ಜೆಕ್ಟ್ ಆಫ್ ದಿ ಲೋಕಾಯುಕ್ತ ಆಕ್ಟ್ ಟು ಎನ್ಶೂರ್ ಟು ಎಲಿಮಿನೇಟ್ ದಿ ಕರಪ್ಷನ್, ಮಾಲ್ ಅಡ್ಮಿನಿಸ್ಟ್ರೇಷನ್, ಜನಗಳಿಗೆ ಸಹಾಯ ಮಾಡಬೇಕು ಅಂತ. ಎಲ್ಲೋ ಒಂದು ಕಡೆ ನಮ್ಮೇಲೂ ಅಪರಾಧ ಇದೆ. ನಮ್ಮ ಹೆಸರಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅಂತ ಎಷ್ಟೋ ಜನ ಮುಖವಾಡ ಹಾಕೊಂಡಿದ್ದಾರೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ ದುಡ್ಡು ತಗೊಂತಾರೆ, ಲೋಕಾಯುಕ್ತ ಜಾಸ್ತಿ ಮತ್ತು ಲೋಕಾಯುಕ್ತ ಮಸಾಲೆ ಬಿಡ್ತಾರೆ. ಅದು ಯಾಕಂಗೆ ಆಗ್ತಾ ಇದೆ ಅಂದರೆ ಎವ್ರಿ ವೇರ್ ಇಶ್ಯೂಸ್. ಆಮೇಲೆ ನಾನೇನೋ ಇಲ್ಲಿ ನಮ್ಮ ಜನಕ್ಕೆ ಸಹಾಯ ಮಾಡ್ಬೇಕು ಬಂದರೆ ಈ ಮಧ್ಯೆ ಬೇರೆ ಇವ್ರು ಯಾವ ಲೀಡರು ಸರ್ ಇವ್ರು ಮಾಡ್ಬೇಕು, ಇವಾಗ ನಮ್ಮ ಏನದು ನ್ಯಾಷನಲ್ ಅವಾರ್ಡ್ ವಿನ್ನಿ ಅಂತ ಅದು ಅವರೇ ತಗೊಂಬಂದು ಅವರೇ ಮಾಡ್ಕೊಂಡು ಅವ್ರಿಗೆ ನಾನು ಕೊಡ್ಬೇಕು. ನಾನು ಕೊಡೋಲ್ಲ, ನಮ್ಮ ಹುಡುಗ ಸೇರ್ಕೊಡ್ಸ್ಬಿಟ್ಟಿದ್ದೆ. ಬೇಜಾರಾಗುತ್ತೆ ಸರ್, ನಮ್ಮ ಕೆಲಸ ಮಾಡೋಕ್ಕೆ ಬಿಡಲ್ಲ ಸರ್. ನಮ್ಮನ್ನು ಬಿಟ್ಟರೆ ನಾವೇನೋ ಕೆಲಸ ಮಾಡ್ತೇವೆ, ಅಲ್ಲಿ ಮಧ್ಯದಲ್ಲಿ ಇವ್ರಿಗೆ ಮಾತಾಡ್ತಾ ಇವ್ರು ಸರಿಯಾಗಿ ಮಾತಾಡಲ್ಲ ಅಂತ. ಇದು ಕರ್ಮ, ಈ ದೇಶದ ಕರ್ಮ. ಒಳ್ಳೆದಕ್ಕೆ ಬರೀ ನುಗ್ಗಿದ್ರೆ ಅದಕ್ಕೆ ಬರಲ್ಲ. ಎಲ್ಲ ಬರೀ ಇದು ನನಗೇನಾಗಬೇಕು, ಯಾರು ಕಟ್ಕೊಂಡು ನಾನು ಏನಕ್ಕೂ ಬೇಕಾಗಿಲ್ಲ, ಏನೂ ಆಸೆ ಇಲ್ಲ ಲೈಫಲ್ಲಿ. ದೇವರ ಹತ್ರ ಹೋದವರು ಒಂದೇ ಕೇಳೋದು, ಆಯುಷ್ಯ ಕೊಡೆಯ ಸರಿಯಾಗಿ, ದುಷ್ಟ ಸಮಾರಂಭ ಶಕ್ತಿ ಕೊಡೆಯ, ನನಗೇನು ಬೇಕಾಗಿಲ್ಲ. ಒಂದು ಮನೆ ಇದೆ, ಒಂದು ಹೆಂಡತಿ ಇದೆ, ಅದಕ್ಕಿಂತ ಏನು ಬೇಕಾಗಿಲ್ಲ. ಟೆನ್ಷನ್ ಬರುತ್ತೆ, ಇನ್ನೇನು ಬೇಕು. ಸರ್ಕಾರ ರಿಟೈರ್ಡ್ ಆಗಬೇಕು, ನಮಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹಾಸ್ಪಿಟಲ್ ಖರ್ಚೆಲ್ಲ ಸರ್ಕಾರ ಕೊಡುತ್ತೆ ಸರ್. ನಮ್ಮ ಜಡ್ಜಸ್ ಎಲ್ಲರೂ ಬರುತ್ತಲ್ಲ, ಅಧಿಕಾರಗಳು ಬರುತ್ತೆ. ನಮ್ಮ ಲಾಯರ್ ಮಾತ್ರ ಪಾಪ ಬರಲ್ಲ, ಬಾರ್ ಕೌನ್ಸಿಲ್ ಏನೋ ಸ್ವಲ್ಪ ಕೊಡ್ತಾರೆ. ಆದರೆ ಇದಕ್ಕೆಲ್ಲ ನಾವು ಸಮಾಜಕ್ಕೆ ಋಣಿಯಾಗಿರ್ತೀವಿ ಸರ್. ಇದನ್ನು ತೀರಿಸಬೇಕು ಅಂದರೆ ವಕೀಲರ ಪಾತ್ರ, ನ್ಯಾಯಾಧೀಶರ ಪಾತ್ರ, ಎಲ್ಲ ನ್ಯಾಯಾಂಗದ ಅಧಿಕಾರಿಗಳ ಪಾತ್ರ, ನೌಕರರ ಪಾತ್ರ ಹೆಚ್ಚಾಗಿದೆ. ಒಂದು ಜಡ್ಜ್ಮೆಂಟ್ ಚೆನ್ನಾಗಿ ಬರಬೇಕು ಅಂದರೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ನಮ್ಮ ಬ್ರಿಂಗೇಶ್ ಡಿಸ್ಟ್ರಿಕ್ಟ್ ಜಡ್ಜಿಂದ ಹಿಡಿದು ಲಾಸ್ಟ್ P1ವರೆಗೂ ಕಾಯ ವಾಚನ ಮುಂದೆ ಒಳ್ಳೆ ಜಡ್ಜ್ಮೆಂಟ್ ಬರುತ್ತೆ. ಅವ್ರು ಸಾಹೇಬರ ನಂಬಿಕೆಯಿಂದ ಡಿಕ್ಷನರಿ ಕೊಟ್ಬಿಟ್ಟು ಅವ್ನು ತಗೊಂಡಾಗ ನೋಡೋದಾಗಿದೆ ಕೊಟ್ಟರೆ ಮುಗಿದ್ಕೊತಾರೆ. ಈ ಥರ ಜಾಸ್ತಿ ಆಗ್ತಾ ಇದೆ, ಅದಾಗಬಾರ್ದು. ನಿನ್ನೆ ನಾನು ನೋಡಿದೆ AC ಆಫೀಸಲ್ಲ, AC ಆಫೀಸಲ್ಲಿ 6 ರೆಡಿ ಮಾಡಿದ್ರೆ ಫೈನಲ್ ಇದೆ. ಎಷ್ಟು ಜನ ಮಾಡ್ಬೋದು ಗೊತ್ತಿಲ್ಲ ಫೈನಲ್. ಎಲ್ಲ ಒಂದು ಕಡೆ ಸೀಕ್ರೆಸಿ ಇಲ್ಲ. ತಾಲೂಕ್ ಪಂಚಾಯತ್ ಅದು ಓಪನ್ ಆಗಿಬಿಟ್ಟಿದೆ. ಬಿಡಿ, ನಾವು ಯಾರ್ಯಾರು ಪಬ್ಲಿಕ್ ಸರ್ವೆಂಟು, ಯಾರು ಪಬ್ಲಿಕ್ ಸರ್ವೆಂಟ್ ಅಲ್ಲ ಅಂತೇಳಿ ಸೆಕ್ಷನ್ 2ನಲ್ಲಿ ಈ ಗ್ರಾಮ ಪಂಚಾಯತ್ ಮೆಂಬರ್ಗಳೆಲ್ಲ ಪಬ್ಲಿಕ್ ಸರ್ವೆಂಟೇ, ಅವ್ರ ಅಧ್ಯಕ್ಷ ಪಬ್ಲಿಕ್ ಸರ್ವೆಂಟೇ. ಅವ್ರು ಹೇಳೋದೇನಂದ್ರೆ ನಮ್ಮನ್ನು ಯಾವುದು ಕೇಳೋಂಗಿಲ್ಲ, ನಾವು ಪಂಚಾಯತ್ ಮೆಂಬರು ದುಡ್ಡು ಕೊಟ್ಟು ದುಡ್ಡು ಗೆಲ್ಸ್ಕೊಂಡ್ಬಿಟ್ಟಿದ್ದೀವಿ, ನಮ್ಮನ್ನು ಯಾರು ಮಾತಾಡಲ್ಲ, ಹೆಚ್ಚು ಕಮ್ಮಿ ಅಂದರೆ PDO ಇವ ಹೋಗ್ಬಿಡ್ರಿ ಅಂತ ನಾನು ಇವಾಗ ಶುರು ಮಾಡಿಬಿಟ್ಟಿದ್ದೀನಿ. ಅವ್ರ ಮೇಲೆ ಕೇಸ ಹಾಕಿ ಪಂಚಾಯತ್ ಮೆಂಬರ್ ಅಧ್ಯಕ್ಷರು ಪಬ್ಲಿಕ್ ಸರ್ವೆಂಟ್ಸ್ ದೇ ಆರ್ ಅಮಿನಬಲ್ ಅಂಡರ್ ದಿ ಲೋಕಾಯುಕ್ತ ಆಕ್ಟ್. ಅದರಲ್ಲಿ ಸೆಕ್ಷನ್ 2 ಡೆಫಿನೇಷನ್ ಬರುತ್ತೆ, ಯಾರ್ಯಾರು ಅಧಿಕಾರಿಗಳು ಬರ್ತಾರೆ ಯಾರು ಬರಲ್ಲ ಅಂತೇಳಿ. ಆಮೇಲೆ ಸೆಕ್ಷನ್ 7 ಏನು ಮ್ಯಾಟರ್ಸ್ ಇನ್ವೆಸ್ಟಿಗೇಟ್ ಮಾಡಬೇಕು ಬೈ ಲೋಕಾಯುಕ್ತ ಉಪಲೋಕಾಯುಕ್ತ ಅಂತ. ಸೆಕ್ಷನ್ 8 ಯಾವ ಮ್ಯಾಟರ್ಸು ಸಬ್ಜೆಕ್ಟ್ ಮ್ಯಾಟರ್ ಇನ್ವೆಸ್ಟಿಗೇಷನ್ ನಮ್ಮ ಮುಂದೆ ಬರಲ್ಲ, ಕೋರ್ಟಲ್ಲಿ ಕೇಸ್ ಇದ್ದಾಗ, ಅಪೀಲ್ ಪ್ರಾವಿಷನ್ ಇದ್ದಾಗ
ನಮ್ಮ ಮುಂದೆ ಬಂದು ಹಾಕ್ತಾರೆ, ಸ್ವಾಮಿ ಭಾಗ ಮಾಡ್ಬಿಡಿ ಸ್ವಾಮಿ ಅಂತ. ಕೋರ್ಟ್ಗೆ ಹೋಗ್ದ ಯಾರು, ಕೋರ್ಟಲ್ಲಿ ಲೇಟ್ ಆಗುತ್ತೆ ಸ್ವಾಮಿ ಅಂತ. ಅಲ್ಲೆಲ್ಲೋ ಒಂದು ಕಡೆ ನಾನು ಹೇಳ್ತೀನಿ ಯಾಕೆ ಲೇಟ್ ಆಗಿದೆ ಅಂತ ನಾನು ಹೇಳ್ತೀನಿ. ಎಲ್ಲ ಒಂದು ಕಡೆ ಜನಗಳಿಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇಲ್ಲ, ಶಾಸ್ತ್ರ ಮೇಲೆ ನಂಬಿಕೆ ಇಲ್ಲ, ಕಾರ್ಯ ನಂಬಿಕೆ ಇಲ್ಲ, ಪತ್ರಿಕಾ ಮೇಲೆ ನಂಬಿಕೆ ಇಲ್ಲ. ಏನೋ ಸ್ವಲ್ಪ ನಮ್ಮ ಮೇಲೆ ನಂಬಿಕೆ ಇಟ್ಬಿಟ್ಟಿದ್ದಾರೆ, ಅದನ್ನು ನಮ್ಮ ಮೇಲೆ ನಂಬಿಕೆ ಮಾಡಬೇಕಾದ ಜನ ಮಾಡ್ತಾ ಇದ್ದಾರೆ. ಈ 4 ಅಂಗಗಳ ಸದಸ್ಯರಿದಾರಲ್ಲ, ಅವರು ನಮ್ಮ ಮೇಲೆ ನಂಬಿಕೆ ಇರಬಾರ್ದು ಹೊಡಿತಾ ಇದ್ದಾರೆ. ಸ್ವಲ್ಪ ಅದೆಲ್ಲ ಅವಕಾಶ ಕೊಡಬಾರ್ದು. ಸೆಕ್ಷನ್ 9 ಕಂಪ್ಲೇಂಟ್ ಯಾವ ಮಾಡಬೇಕು, ಯಾವ ಥರ ಇನ್ವೆಸ್ಟ್ ಮಾಡಬೇಕು. ನಾನು ಯಾರು ಹೇಳ್ತಾರೆ ನಮ್ಮ ಪತ್ರಿಕಾ ಮಾಧ್ಯಮದವರು, ಸರ್ ಅವಾಗ ಪನಿಷ್ಮೆಂಟ್ ಕೊಡ್ಬೇಕು ಸರ್ ನೀವು ಅಂತ. ಆ ಥರ ಅವಕಾಶ ಇದ್ದಿದ್ರೆ ಅರ್ಧ ಸ್ಟೇಟ್ ಇಷ್ಟಲ್ಲಿ ಮುಗಿಸ್ಬಿಡ್ತಾ ಇದ್ದಪ್ಪ ನಾನು. ಆಗಲ್ಲ, ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು, ಇನ್ವೆಸ್ಟಿಗೇಟ್ ಮಾಡಬೇಕು, ಅವ್ರು ಕೊಡಬೇಕು, ಅವರೇ ಅಬ್ಜೆಕ್ಟ್ ಆಗ್ತಾರೆ, ಮತ್ತೆ ಇವ್ನು ಕಲಿಬೇಕು, ಮತ್ತೆ ಇವನು ಸರಿ ಇಲ್ಲ ಅಂದರೆ ಮತ್ತೆ ಇನ್ವೆಸ್ಟಿಗೇಷನ್ ನಮ್ಮ ಟೀಮ್ ಕಳಿಸ್ಬೇಕು, ಲೋಕಾಯುಕ್ತ ಟೀಮು, TSC ಟೀಮ್ ಕಳಿಸ್ಬೇಕು. ಇಷ್ಟೆಲ್ಲ ಆಗೋಷ್ಟಕ್ಕೆ 1 ವರ್ಷ 2 ವರ್ಷ ಆಗುತ್ತೆ. 15 ದಿವಸ ಕೊಟ್ಟಿರ್ತಾರೆ ಕಂಪ್ಲೇಂಟು, 15 ಡೇಸ್ ಬರ್ತಾನೆ ಅವ್ನು ವೈಟ್ ಶರ್ಟ್ ಹಾಕೊಂಡು, ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಏನಾಯ್ತು ಸರ್, 2 ತಿಂಗಳಾಯ್ತು ನೀವೇನು ಮಾಡಿಲ್ಲ. ಬರೀ ಹಕ್ಕುಗಳ ಮಾತ್ರ ಕೇಳ್ತಾರೆ, ಅವ್ರ ಕರ್ತವ್ಯ ಯಾರು ಮಾಡ್ತಾ ಇಲ್ಲ. ನಾನು ನಡ್ಕೊಂಡು ಅಣ್ಣ ಕೋರ್ಟ್ ಹೋದ ಎಷ್ಟು ದಿವಸ ಆಗುತ್ತಣ್ಣ, ಸ್ವಲ್ಪ ವೆಯ್ಟ್ ಮಾಡ್ತೀವಿ. ನಾನು ಬಂದ ಮೇಲೆ ಎಲ್ಲೆಲ್ಲಿ ಗ್ರೀವೆನ್ಸಸ್ ಕೇಸ್ ಬರ್ತಾವೋ ಅದೆಲ್ಲ ಇನ್ವೆಸ್ಟಿಗೇಷನ್ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ. ಗ್ರೀವೆನ್ಸು ಖಾತಾ ಮಾಡಿಲ್ಲ, ನಾನು ಓನರು ಪ್ರಾಬ್ಲಮ್ ಇಲ್ಲ ಅಂದಾಗ ಯಾಕೆ ಇಷ್ಟೆಲ್ಲ ಪ್ರೋಸೆಸ್ ಹೋಗಬೇಕು, ನಾನು ಡಿವೇಟೆಡ್ ಒಂದು ಪ್ರೋಸೆಸ್ ಆ ತಹಸೀಲ್ದಾರ್ ಕನ್ಸರ್ನ್ ಕರೆಸಿ, ಈ ಕ್ಲೈಂಟ್ ಇಬ್ಬರು ಕರೆಸಿ ಯಾಕಣ್ಣ ಮಾಡಿಲ್ಲ ಅಂದರೆ, ಸರ್ ನಾನು ಮಾಡಿದ್ದೀನಿ ಸರ್, 1 ತಿಂಗಳು ಮುಗಿಸ್ತಾ ಇದ್ದೀನಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸವ್ರು ಮಾಡಿಲ್ಲ ಅಂತಾರೆ. ಅದಕ್ಕೆ ನಾವು ಲೆಟರ್ ಬರೆದು ಕಾಗದ ಬರೆದು 6 ತಿಂಗಳು 1 ವರ್ಷ ಆಗುತ್ತೆ. ಕಾಲ್ ಕನ್ಸರ್ನ್ ಇನ್ಸ್ಪೆಕ್ಟರ್ ಯಾಕಣ್ಣ ಮಾಡಿಲ್ಲ, ನಾನೇ ಜಡ್ಜ್ಮೆಂಟ್ ಬರ್ದಿದ್ದೀನಿ, ಪೊಲೀಸ್ ಏನು ಬದುಕಬೇಕು ಅಂತ. ಸರ್ ಮಾಡಿದ್ದೀನಿ ಸರ್, ಇಂಡಿಯಾ ಡೇಟ್ ಹಾಕ್ಬಿಟ್ಟು ಎಫ್ ಐ ಆರ್ ಹಾಕ್ತಾರೆ. ಇವಾಗ ಅದು ಕಷ್ಟ ಆಗಿದೆ ಇಂಡಿಯಾ ಡೇಟ್ ಹಾಕೋದು. ಸ್ವಲ್ಪ ನಾವು ಈ ಏನು ಕಂಪ್ಯೂಟರೈಸೇಷನ್ ಬಂದ ಮೇಲೆ ಮೋರ್ ಅಡ್ವಾಂಟೇಜಸ್ ಮೋರ್ ಡಿಸ್ಅಡ್ವಾಂಟೇಜಸ್. ಅಂದರೆ ಮೆಮೊರಿ ಶಾರ್ಟ್, ಕಂಪ್ಯೂಟರ್ ಮೆಮೊರಿ ಶಾರ್ಟ್. ಮೊದಲು ನಾವು 200-300 ಫೋನ್ ಜ್ಞಾಪಕ ಬರ್ಬೋದು, ನನ್ನ ಫೋನ್ ನನಗೆ ಜ್ಞಾಪಕ ಇದೆ. ಮೇಬಿ ವಯಸ್ಸಾದ ಗೊತ್ತಿಲ್ಲ, ಯಾರು ಅದು ಬರೀ ಫೋನ್. ಈ ಫೋನ್ಗಳು ಒಂದು ಕಾಯಿಲೆ ಆಗ್ಬಿಟ್ಟಿದೆ ನಮಗೆ. ನಾವು ಮಾತಾಡ್ತಾ ಇರ್ತೀವಿ. ನೆನ್ನೆ ನಾನು ಒಬ್ರು ಬೈದೇ ಬಿಟ್ಟೆ, ಪಬ್ಲಿಕ್ ಹಿಯರಿಂಗ್ ಮಾಡ್ತಾ ಇದ್ದೀವಿ, ಅವ್ರ ಕಾಲು ಮಾಡ್ಕೊಂಡು ಆರಾಮಾಗಿ ಫೋನ್ ಇಟ್ಕೊಂಡು ಮಾತಾಡ್ತಾ ಇದ್ರು. ನಾನು ಹೇಳ್ದಪ್ಪ ಆಚೆ ಹೋಗಲ್ಲ, ಅವಾಗವರಿದ್ದ ಆಚೆ ಹೋಗಿ ಮಾತಾಡಿ ಕಬ್ಬಲ್ಲಿ ಗೊತ್ತಾಗ ಅವ್ರು ಬೇಕು ಕಳಿಸ್ತಾ. ಈ ಥರ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ನಮಗೆ ಇದಿಲ್ಲ. ಅದಾದ್ಮೇಲೆ ಸೆಕ್ಷನ್ 10 ವಾರೆಂಟ್ ಇಶ್ಯೂ ಮಾಡ್ತೀವಿ. ನಿಮ್ಮ ನಿಮ್ಸಲ್ಲೇ 84 ಲಕ್ಷ ಡ್ರಗ್ಸ್ ಸೀಸ್ ಮಾಡ್ತದೆ. ನಮ್ಗೆ ಇನ್ಫಾರ್ಮೇಶನ್ ಬಂತು, ಯಾರೋ ನಮ್ಮ ಪತ್ರಕರ್ತರು ಸಾರ್ ಈ ಥರ ಆಗಿದೆ ಅಂತ ಇನ್ಫಾರ್ಮೇಶನ್ ಬಂದಾಗ ಪೇಪರ್ ಬಂದು ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ, ಸುಮಾರು ರಿಜಿಸ್ಟರ್ ಮಾಡ್ತೀವಿ. ಮಾಡಿ ನಮ್ಮ ಲೋಕಾಯುಕ್ತ SP ಕರೆಸಿ ಅವರೇ ಬಂದು ಈ ಥರ ಆಗಿದೆ ಅಂದಾಗ ನಾನು ಅವರಿಗೆ ವಾರೆಂಟ್ ಇಶ್ಯೂ ಮಾಡಿ, ನಮಗೆ ಏನು ರೆಗ್ಯುಲರ್ ಪ್ರೊಸೀಜರ್ CRPCಯಲ್ಲಿ ವಾರೆಂಟ್ ಇಶ್ಯೂ ಮಾಡಬೇಕು, ಏನು ಪ್ರೊಸೀಜರ್ CPCಯಲ್ಲಿ ಏನು ಸಮನ್ಸ್ ಮಾಡಿದ್ದೀವಿ ಅದೆಲ್ಲ ಇದೆ ಪವರ್. ಅದು ಕೊಟ್ಟಾಗ ಆ ವಾರೆಂಟ್ ಸಾಯಂಕಾಲ ಕೊಟ್ಟ ಮೇಲೆ ನನಗೆ ಭಯ ಆಗ್ತಾ ಇತ್ತು. ನೀವು ರಾತ್ರಿ ಎಲ್ಲ ಕಾವು ಕಾಯಬೇಕು ನಿಮ್ಮ ಸುತ್ತು, ಇಲ್ಲ ಅಂದರೆ ನಮ್ಮ ಅಣ್ಣಂದ್ರು KIBವ್ರಿಗೆ ಹೇಳ್ಬಿಟ್ರೆ ಇವರೇ ಶಾರ್ಟ್ ಸರ್ಕ್ಯೂಟ್ ಮಾಡಿ ಫುಲ್ಲು 84 ಲಕ್ಷ ಡ್ರಗ್ಸ್ ಶೂಟ್ ಹಾಕ್ಬಿಡ್ತಾರೆ ಅಂತ ಹೇಳಿದ್ರೆ, ಇವರೆಲ್ಲ ಪಾಪ ರಾತ್ರಿ ಎಲ್ಲ ಕಾಯ್ಕೊಂಡು ನಮ್ಮ ಲೋಕಾಯುಕ್ತ ಅಧಿಕಾರಿಗಳು ಉಳಿಸಿ ಅದನ್ನು ಹಿಡಿದ್ರು. ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಈಗ ಕ್ರಿಮಿನಲ್ ಕೇಸ್ ಅವ್ರಿಗೆ ಬುಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಅವಕಾಶ ಇದೆ. ಅದು ಸೆಕ್ಷನ್ 10. ಆಮೇಲೆ ಅಧಿಕಾರಿಗಳು ಮಾಲ್ ಅಡ್ಮಿನಿಸ್ಟ್ರೇಷನ್ನು ಅವರವ್ರ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದರೆ ಸೆಕ್ಷನ್ 12 ನಾವು ರಿಪೋರ್ಟ್ ಕಳಿಸ್ಬೋದು. ಸೆಕ್ಷನ್ 12 ರಿಪೋರ್ಟ್ ಕಳಿಸ್ತೀವಿ. ಅವರು 1 ತಿಂಗಳಲ್ಲಿ 12 ಮಾಡದೇ ಇದ್ದರೆ ಅವ್ರ ಮೇಲೆ ನಾವು ಗವರ್ನರ್ ಕಳ್ಸೋಕ್ಕೆ ಅವಕಾಶ ಇದೆ, ಸ್ಪೆಷಲ್ ರಿಪೋರ್ಟ್ ಅಂತೇಳಿ 12(5) ಅದಾದಮೇಲೆ ಪಬ್ಲಿಕ್ ಸರ್ವೆಂಟ್ಸು ಸೆಕ್ಷನ್ 30 ಹೇಗಿರುತ್ತೆ ಅಂದರೆ, ನಾವು ಅವ್ರವ್ರ ಕೆಲಸ ಮಾಡದೇ ಇದ್ದರೆ ಲೋಕಾಯುಕ್ತ ಪವರ್ ಟು ಡಿಕ್ಲೇರ್ ಈಸ್ ಅನ್ಬಿಕಮಿಂಗ್ ಎ ಗೌರ್ಮೆಂಟ್ ಸರ್ವೆಂಟ್ ವೆಕೇಟ್ ಮಾಡಬೇಕು ಅಂತ ಒಂದು ಆರ್ಡರ್ ಮಾಡಿದ್ರೆ ಅವರು 3 ತಿಂಗಳಲ್ಲಿ ಅದ್ರ ಬಗ್ಗೆ ಏನು ಎಚ್ಚೆತ್ಕೊಳ್ದೇ ಇದ್ದರೆ ಅದನ್ನು ಅವರು ಕೆಲಸದಲ್ಲಿ ಇರೋಕ್ಕಾಗಲ್ಲ, ಕಿತ್ತಾಕ್ಬೋದು, ಮನೆಗೆ ಹೋಗ್ಬೋದು. ಆಮೇಲೆ ಇನಿಷಿಯೇಷನ್ ಆಫ್ ಪ್ರಾಸಿಕ್ಯೂಷನ್
ನಾವು ನಮ್ಮಲ್ಲಿ ಈ ಪ್ರಾಸಿಕ್ಯೂಟ್ ಮಾಡೋಕ್ಕೆ ಏನೇನು ಪವರ್ ಇದೆ CRPC ಆಯಿತು ಎವಿಡೆನ್ಸ್ ಅದೇ ಥರ ಪ್ರಾಸಿಕ್ಯೂಟ್ ಮಾಡೋಕ್ಕೆ ಅವಕಾಶ ಇದೆ. ಸೆಕ್ಷನ್ 16 ಸೀಕ್ರೆಸ್ ಇನ್ಫಾರ್ಮೇಷನ್. ನಮ್ಮಲ್ಲಿದ್ದಂತಹ ಏನೇ ಲೋಕಾಯುಕ್ತ SP ಇರ್ಬೋದು, ನಮ್ಮ ಜಡ್ಜಸ್ ಇರ್ಬೋದು, ಆಫೀಸರ್ ಯಾರು ನಮ್ಮ ಲಾಸ್ಟ್ ಮೂಮೆಂಟ್ವರೆಗೂ ಸೀಕ್ರೆಟ್ ಮೇಂಟೈನ್ ಮಾಡಬೇಕು. ನಾವು ಸಲ ಸಾಯಂಕಾಲ ಮಾಡೋದ್ರಲ್ಲಿ ನೀವೆಲ್ಲ ಎಲ್ಲ ಪೇಪರ್ ಬಂದು ನಿಮ್ಮ ಟಿವಿಯಲ್ಲಿ ಬರ್ತಾ ಇದೆ ಅಂತ ಯು ಹ್ಯಾವ್ ಟು ಮೇಂಟೈನ್ ಸೀಕ್ರೆಸಿ ಯುವರ್ ವೈಫ್ಸ್ ಹಸ್ಬೆಂಡ್ಸ್ ಆಲ್ಸೋ. ಅದನ್ನು ನಮ್ಮ ಅಧಿಕಾರಿಗಳೆಲ್ಲ ಮಾಡ್ತಾ ಇದ್ದಾರೆ ಭಾವನೆ. ಯಾರಾದರೂ ಲೋಕಾಯುಕ್ತ ಬಗ್ಗೆ ಕೆಟ್ಟ ರೀತಿಯಲ್ಲಿ ಬಿಂಬಿಸಿದರೆ, ಇನ್ಸಲ್ಟ್ ಮಾಡಿದರೆ ಅವ್ರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ಅವಕಾಶ ಇದೆ. ಅಧಿಕಾರಿಗಳು ನಾವು ಹೇಳಿ ಟೈಮ್ ಬರ್ತಾ ಇದ್ದರೆ ಅವ್ರ ಮೇಲೆ ಆಕ್ಷನ್ ತಗೋಬೋದು. ಕೆಲವೊಂದು ಕಡೆ ನಮ್ಮ ಮುಂದೆ ಬಂದು ಒಂದು ತಿಂಗಳು ಮಾಡ್ತೀನಿ ಅಂತ ಹೇಳ್ತಾರೆ. ಕೆಲವೊಂದು ಸಲ ನಮ್ಮ ಮುಂದೆ ಅಲ್ಟೇಕ್ ಬರ್ತಾರೆ, ನಾನು ಬೇಗ ಮಾಡ್ತೀನಿ ಅಂತ. ಅದು ಮಾಡದೇ ಇದ್ದರೆ ಸೆಕ್ಷನ್ 17A ಪವರ್ ಟು ಪನಿಷ್ ಕಂಟೆಂಪು. ಈ ಒತ್ತಡದಲ್ಲಿ ನಮ್ಮ ಅಧಿಕಾರಿಗಳು ನಾವೇನೋ ತಪ್ಪು ಮಾಡಿದ್ರೆ ಅದು ಪ್ರಾಸಿಕ್ಯೂಟ್ ಮಾಡೋಕ್ಕೆ ಯಾವುದೇನು ಮಾಡೋಕ್ಕಾಗಲ್ಲ. ಸೆಕ್ಷನ್ 18 ಪ್ರೊಟೆಕ್ಷನ್ ಇದೆ. ಸುಳ್ಳು ಕೇಸ್ಗಳು ಹಾಕಿದ್ರೆ ಸೆಕ್ಷನ್ 20ಯಲ್ಲಿ ಅವ್ರನ್ನ 6 ತಿಂಗಳಿಂದ ನಾವು 3 ವರ್ಷ ಜೈಲು ಕಳಿಸೋಕ್ಕೆ ಸೆಕ್ಷನ್ 20 ಪ್ರಾಸಿಕ್ಯೂಷನ್ ಫಾಲ್ಸ್ ಕಂಪ್ಲೇಂಟ್ ಅವಕಾಶ ಇದೆ. ನಾವು ಅದು 7 ರೂಲ್ಗಳಲ್ಲಿ ಡೆಫಿನೇಷನ್ ರೂಲ್ 2, ಕಾಂಪ್ಲೇಂಟ್ ಅಥಾರಿಟಿ ರೂಲ್ 3, ರೂಲ್ 4 ಕಂಪ್ಲೇಂಟ್ ಆ್ಯಕ್ಟ್ ಮಾಡಬೇಕು ಅಂತ, ರೂಲ್ 5ಅಲ್ಲಿ ಸ್ಕ್ರೂಟ್ನಿ ಆ್ಯಕ್ಟ್ ಮಾಡಬೇಕು ಅಂತ, ಈ ಥರ ಅವಕಾಶಗಳಿದೆ. ನಾವು ಎಲ್ಲರೂ ನಮ್ಮ ಕೆಲಸ ನಾವು ಮಾಡಿದ್ರೆ ಏನು ತೊಂದರೆ ಆಗಲ್ಲ ಅಂತ ಹೇಳ್ತಾ, ಈ ದೇಶದಲ್ಲಿ both the lawyers, judges are two faces of the same coin. Advocate is an officer of the court. Client is our annadata for our day-to-day livelihood. Truth should be prevailed. Mahatma Gandhi always accepted truth before the British courts and Indian courts. Therefore, most of his life he was in jail. About 2099 days he was in jail. 80% ಇದ್ದಂತಹ ಬಿಫೋರ್ ಇಂಡಿಪೆಂಡೆನ್ಸ್ ಲಿಟ್ರಸಿ ಇವಾಗ 80% ಆಗಿದೆ. ನೆನ್ನೆ ಹೇಳಿದೆ ನಾನು 90% ಲೀಗಲಿ ಲಿಟ್ರೇಸ್. ಅವರು ನಿಮ್ಗೆ ನಾನು ಸುಮಾರು ಹೇಳಿದ್ದೀನಿ. ಒಬ್ಬ ಯಂಗ್ ಮ್ಯಾನ್ ವಾಸ್ ಟ್ರಾವೆಲಿಂಗ್ ರೈಲ್ ಫ್ರಮ್ ಬೆಂಗಳೂರು ಟು ಮೈಸೂರು. ಅಲ್ಲಿ ಮೈಸೂರು ರೈಲ್ವೆ ಸ್ಟೇಷನ್ ಹಿಡಿದು ಅಲ್ಲಿ ಒಂದು ಐರನ್ ರಾಡ್ ಮಾಡಿ ಬುದ್ಧನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆ ಮಂಡ್ಯ ತಿಳ್ಕೊಳ್ಳಿ ಮೈಸೂರಿಗಿಂತ. ಅವನ್ನ ಪೊಲೀಸ್ ಹಿಡ್ಕೊಂಡ್ಬಂದು ನಮ್ಮ ಬೃಂಗೇಶ್ ಮುಂದೆ ನಿಲ್ಲಿಸ್ತಾರೆ. ಬೃಂಗೇಶ್ ಅವರು ಯಾಕಯ್ಯ ನೀನು ರಾಡ್ ಕತ್ಕೊಂಡು ಹೋಗ್ತಾ ಇದೀಯ, ಕಳ್ತನ ಮಾಡಿದೆ ಅಂತ. ಸ್ವಾಮಿ ಮಾತಾಡಬೇಡಿ ಸ್ವಾಮಿ, ನಾನು ಕಳ್ಳ ಅಲ್ಲ. ಅಲ್ಲಿ ನೋಡಿ ಹಿಡಿದಾಗ ಬೋರ್ಡ್ ಇತ್ತು, ಟ್ರೀಟ್ ರೈಲ್ವೆ ಪ್ರಾಪರ್ಟಿ ಯುವರ್ ಪ್ರಾಪರ್ಟಿ, ಅದಕ್ಕೆ ಕತ್ಕೊಂಡು ಹೋದೆ ಅಂತ. ಈ ಥರ ಲಿಟ್ರೇಟ್ ಜಾಸ್ತಿ ಆಗ್ತಿದ್ದಾರೆ. ಅದನ್ನೆಲ್ಲ ಸ್ವಲ್ಪ ನೀವು ಹಳ್ಳಿ ಕಡೆ ಹೋಗಿ ಜನಗಳಿಗೆ, ಅಧ್ಯಕ್ಷರೇ ನೀವು ಗೆದ್ದಿರೋದು ಬರೀ ಅಸೋಸಿಯೇಷನ್ ಅಲ್ಲ, ಸೊಸೈಟಿಗೆ ಸಹಾಯ ಮಾಡಬೇಕು ಅಂತ ಅಧ್ಯಕ್ಷರು ನಮ್ಮ ಸೆಕ್ರೆಟರಿಗಳೆಲ್ಲ ಇಷ್ಟೆಲ್ಲ ನಾವು ಒತ್ತಾಡ್ತಾ ಇದ್ವು. ಸುಪ್ರೀಂ ಯಾವ ದೇಶದಲ್ಲೂ ನಮ್ಮಷ್ಟು ವಕೀಲರು ಜಡ್ಜಸ್ಸು ಯಾವ ವರ್ಲ್ಡಲ್ಲೇ ಇಂಡಿಯಾದಲ್ಲಿ ಮಾಡಿದಷ್ಟು ಕೆಲಸ ಮಾಡ್ತಾ ಇಲ್ಲ. ಆದರೆ ಸ್ಟಿಲ್ ಸುಪ್ರೀಂ ಕೋರ್ಟಲ್ಲಿ 70,000 ಕೇಸಸ್ 1 ವರ್ಷಕ್ಕೆ ಮುಗಿಸ್ತಾ ಇದ್ದೀವಿ. 34-35 ಜನ ಸುಪ್ರೀಂ ಕೋರ್ಟ್ ಜಡ್ಜಸ್ಸು 70,000 ಕೇಸ್ ಮುಗಿಸ್ತಾ ಇದ್ದೀವಿ. 25 ಹೈಕೋರ್ಟಲ್ಲಿ 6 ಯೂನಿಯನ್ ಟೆರಿಟರೀಸ್ ಅಲ್ಲಿ 20 ಲಕ್ಷ ಕೇಸ್ಗಳು ಪರ್ ಆನಮ್ ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಎಲ್ಲ ಟ್ರಯಲ್ ಕೋರ್ಟ್ಸ್ ಅಲ್ಲಿ ಎಂಟೈರ್ ಇಂಡಿಯಾ 1.65 crores ನಾವು ಕೇಸ್ ಮುಗಿಸ್ತಾ ಇದ್ದೀವಿ. ಬಟ್ as on today 6.6 crores cases still pending in all trial courts in India. 62 ಲಕ್ಷ ಹೈಕೋರ್ಟ್ ಅಲ್ಲಿ ಇನ್ನೂ ಪೆಂಡಿಂಗ್ ಇದೆ. No other judiciary in the world dispose of such huge cases. ಅಷ್ಟೆಲ್ಲ ಇದ್ದರೂ ಜನರಿಗಿಂತ ನಾವು ನ್ಯಾಯ ಕೊಡಕ್ಕೆ ಆಗ್ತಾ ಇಲ್ಲ. ನಾವು ಜೀವನದಲ್ಲಿ ನೆನ್ನೆ ನಾವು ಹೇಳ್ತಾ ಇದ್ದೆ, ಎಲ್ಲರೂ ಹೋರಾಟ ಮಾಡ್ತದ್ದು ಪೊಸಿಷನ್ ಅಂಡ್ ಪೊಸಿಷನ್ ಬೋತ್ ಆರ್ ಲೈಫ್ಲೆಸ್. ಅಂಡ್ ಆ ಎರಡು ನಮ್ಮ ಜನಾಂಗನ ತಿಂದು ತರ್ತಾ ಇದೆ. ಪೊಸಿಷನ್ ಅಂಡ್ ಪೊಸಿಷನ್ ಬೋತ್
ಆರ್ ಕಿಲ್ಲಿಂಗ್ ದಿ ಪೀಪಲ್. ಅದನ್ನ ಬಿಟ್ಟು ಬಂದ್ರೆ ನಾವೇನಾದ್ರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ ಒಂದೊಂದ ಆ ಚೇರ್ ಹೇಳುತ್ತಂತೆ ಹೋಗಿ ಕೂತ್ಕೊಂಡಾಗ ಇವ್ನು ಕೂತ್ಕೊಂಡ ಅಂದಾಗ ಅದು ಹೇಳುತ್ತಂತೆ ದಡ್ಡ ಮುಂಡೆ ದಿನಂತ 100 ಜನ ಕೂತ್ಕೊಂಡಾಗಿದ್ದಾರೆ, ನೀನೇನು ಮಾಡ್ತೀಯ ಅಂತ ಬರೀತದೆ. ಇವ್ರಿಗೆ ಅರ್ಥ ಆಗಲ್ಲ. ಚೇರ್ಗೆ ಅಂಟ್ಕೊಂಡ್ಬಿಟ್ವಿ ನಾವು. ಚೇರ್ಗೆ ಅಂಟ್ಕೋಬಾರ್ದು, ಪೊಸಿಷನ್ಗೆ ಅಂಟ್ಕೋಬಾರ್ದು. ಅಲ್ಲಾಗ ಹೇಳ್ತಾ ನಾನು ಹೆಂಗೋ ವಕೀಲರಿಗೆ ನಮ್ಮ ಜಡ್ಜಸ್ಗೆ ಹೇಳೋಕೆ ಇಷ್ಟಪಡೋ, ಹೆಂಗೋ ವಕೀಲ ಅಧಿಕಾರಿಗಳಿಗೆ ಇಷ್ಟಪಡ್ತೀನಿ, ನಾವು ಶ್ರದ್ಧಾ ಮೇಲೆ ಬಿಲೀಫ್ ಇರಬೇಕು. ಯುವರ್ ಬಿಲೀವ್ ಇನ್ ಶ್ರದ್ಧಾ, ಯುವರ್ ಬಿಲೀಫ್ ಬಿಕಮ್ ಯುವರ್ ಥಾಟ್ಸ್, ಯುವರ್ ಥಾಟ್ಸ್ ಬಿಕಮ್ ಯುವರ್ ಆಕ್ಷನ್ಸ್, ಯುವರ್ ಆಕ್ಷನ್ಸ್ ಬಿಕಮ್ ಯುವರ್ ಹ್ಯಾಬಿಟ್ಸ್, ಯುವರ್ ಹ್ಯಾಬಿಟ್ಸ್ ಬಿಕಮ್ ಯುವರ್ ಕ್ಯಾರೆಕ್ಟರ್, and character become our destiny. So start believe and end with the destiny. That what Swami Vivekananda said. ಇಷ್ಟನ್ನ ಹೇಳಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ನಮಸ್ತೆ. ಇನ್ನೂ ಹೇಳ್ಬೇಕು, ಫೋರ್ತ್ ಟೈಮ್ ಆಗೋದು. ನನಗೆ ಇಲ್ಲಿ ಗಿಲ್ಟಿ ಆಗ್ತಾ ಇರ್ತಾರೆ. ಫೋರ್ತ್ ಟೈಮ್ ಆಗೋದು, ಪಬ್ಲಿಕ್ ಟೈಮ್ ಅದು ತಿನ್ನಂಗಿಲ್ಲ. ಇಷ್ಟನ್ನ ಹೇಳಿಕೆ ಅವಕಾಶ ಕೊಟ್ಟ ಎಲ್ರಿಗೂ ನಾನು ನಮಿಸಿ ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ ಕನ್ನಡ. ಇದು ಬಾಂಧವ್ಯಗಳ ಬೆಸುಗೆ.